Hello students, welcome to today's class. From today's class I am going to start with the solid state chapter. So ಈ ಸಾಲಿಡ್ ಸ್ಟೇಟಲ್ಲಿ ಒಂದಷ್ಟು ಇಂಟ್ರೊಡಕ್ಷನ್, ಟೈಪ್ಸ್ ಆಫ್ ಸಾಲಿಡ್ಸ್, ಅದಾದಮೇಲೆ ಕ್ರಿಸ್ಟಲ್ ಲ್ಯಾಟೈಸ್, ಯೂನಿಟ್ ಸೆಲ್ ಆ್ಯಂಡ್ 14 ಟೈಪ್ಸ್ ಆಫ್ ಯೂನಿಟ್ ಸೆಲ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣಂತೆ. So let us start with that. Already we know that solids are the substances which have definite volume and definite shape. ಇದು ಎಲ್ಲರಿಗೂ ಗೊತ್ತೇ ಇದೆ. So solids ಅಂದ್ರೆ ಏನು, ಯಾಕೆ ನಾವು solids ಅನ್ನ it is one of the states of matter ಅಂತ ಹೇಳ್ತೀವಿ. So solids are the substances which have definite volume and definite shape. Characteristics of the solids. ಇದನ್ನ ನೀವು 6th class, 7th class, 8th class ಇಂದ ಕಲ್ತ್ಕೊಂಡು ಬಂದಿರ್ತೀರಿ. ಬಹಳ ಸಿಂಪಲ್ ಇದೆ ನೋಡಿ. Solids of fixed mass and shape and volume ಗೊತ್ತಿರುವಂತದ್ದೇ. So solid, ಇದನ್ನ ನಾನು ಒಂದು solid ಅಂತ ತಗೊಂಡ್ರೆ wooden piece. So in solid very small intermolecular distance will be there. Solids ಅಲ್ಲಿ particles ಮಧ್ಯೆ ಏನಿರ್ತದೆ, ಬಹಳ ಕಡಿಮೆ intermolecular distance ಇರ್ತದೆ. Because of that reason, so they are very closely attached. ಅದಕ್ಕೆ ನಾವು ಅದನ್ನ solid ಅಂತ ಕರಿತೀವಿ, right? So if you see this, take a look of this particular wooden part. So you can see that, see ಈ ರೀತಿ ಮೈಕ್ರೋಸ್ಕೋಪ್ ಹಿಡಿದ್ರೆ ನಿಮಗೆ ಕಾಣೋದಿಲ್ಲ, ಬಟ್ ಇಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. So you can see these are the particles which are very closely attached and very less intermolecular distance are present between the atoms. ಸೊ ಅದನ್ನ ಸ್ವಲ್ಪ ಎನ್ಲಾರ್ಜ್ ಮಾಡಿದ್ರೆ ನಮಗೆ ಈ ರೀತಿ ಕಾಣಿಸ್ತದೆ. ಸೊ ಎಲ್ಲಾ ಸಾಲಿಡ್ಸ್ ಗಳಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಅಂದ್ರೆ ಪ್ರತಿಯೊಂದು ಸಾಲಿಡ್ ಅಲ್ಲೂ ಕೂಡ ದ ಪಾರ್ಟಿಕಲ್ಸ್ ಆರ್ ಅರೇಂಜ್ಡ್ ಇನ್ ದ ಸ್ಪೆಸಿಫಿಕ್ ಮ್ಯಾನರ್. ಸೊ ಅದರಲ್ಲೂ ಮತ್ತೆ ಅಮಾರ್ಫಸ್ ಸಾಲಿಡ್ ಅಂತ ಬರ್ತದೆ, ದೇರ್ ಇಸ್ ನೋ ಸ್ಪೆಸಿಫಿಸಿಟಿ, ಬಟ್ ಮೋಸ್ಟ್ ಆಫ್ ದ ಸಾಲಿಡ್ಸ್ ವಿಲ್ ಹ್ಯಾವ್ ಸ್ಪೆಸಿಫಿಕ್ ಅರೇಂಜ್ಮೆಂಟ್ ಆಫ್ ದ ಆಟಮ್ಸ್. ಇನ್ ಸಾಲಿಡ್ಸ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ವೆರಿ ಸ್ಟ್ರಾಂಗ್. ಗೊತ್ತಿರೋದು ಯಾವ್ದಾ? ಸಾಲಿಡ್ಸ್ ಅಂತ ಅಂದ್ರೇನೆ ಸೊ ಸಾಲಿಡ್ ಸ್ಟೇಟ್ ಒಳಗೆ ಇಂಟರ್ಮಾಲಿಕ್ಯುಲರ್ ಅಟ್ರಾಕ್ಷನ್ ಸ್ಟ್ರಾಂಗ್ ಇರ್ತದ ಅನ್ನೋದು ಇಂಪಾರ್ಟೆಂಟ್ ಪ್ರಾಪರ್ಟಿ. Then solids are hard, rigid and incompressible. See, solids are hard, rigid. So rigid ಅಂತಂದ್ರೆ they have arranged very tightly. So ಅಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಯಾರಾದ್ರೂ ಹೇಳ್ತಿರ್ತೀವಿ ಇವರು ಬಹಳ ರಿಜಿಡ್ ಇದಾನಪ್ಪ ಮನುಷ್ಯ ಅಂತ ಹೇಳಿ. ಹಾಗೆ ಇನ್ಕಾಂಪ್ರೆಸಿಬಲ್ ಅಂದ್ರೆ we cannot compress that. Compress that ಅಂತಂದ್ರೆ you cannot imagine physical compression. ಅಂದ್ರೆ ಈಗ ಸ್ಪಾಂಜ್ ತಗೊಂಡು ಕಾಂಪ್ರೆಸ್ ಮಾಡ್ದಂಗಲ್ಲ ಅವ್ರು ಹೇಳ್ತಾ ಇರೋದು. ಕಾಂಪ್ರೆಸ್ ಅಂತಂದ್ರೆ gases can be compressed to liquid can be compressible to solids, but solids cannot be compressible ಅಂತ. So that is the meaning of this. These are the characteristics of the solids. Remember, ಇದು ಯಾವುದು ಕೂಡ ಎಲ್ಲೂ ಕೇಳೋದಿಲ್ಲ. ಇವನ್ 4 ಕ್ಯಾರೆಕ್ಟರಿಸ್ಟಿಕ್ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ಅಲ್ಲಿ ಅಂತ ಹೇಳಿ ನಾವು ಹೇಳ್ತಾ ಇದೀವಿ. ಯಾಕಂದ್ರೆ ಇವೆಲ್ಲ ಸ್ಮಾಲರ್ ಕ್ಲಾಸಸ್ ಅಲ್ಲಿ ನೀವು ಕಲ್ತಿರುವಂತದ್ದು. ಇಲ್ಲಿ ಇಟ್ ಇಸ್ ನಾಟ್ ಎಟ್ ಆಲ್ ಇಂಪಾರ್ಟೆಂಟ್, ಬಟ್ ಗೊತ್ತಿರಲಿ some points about solids. Then we will see classification of the solid. ಇಲ್ಲಿಂದ ನಮ್ದು actually important solid state chapter start ಆಗ್ತದೆ. So classification of the solid ಅಂತ ಅಂದಾಗ remember there are 2 classification. The whole solids are classified into 2 classification. Remember, so first one is in this particular case based on the nature of order arrangement. ಅಂದ್ರೆ arrangement of the particle ಹೇಗಿದೆ ಅನ್ನೋದ್ರ ಮೇಲೆ 3 dimensionally. So ಇದನ್ನ ನಾವು so solids are classified into so crystalline solids and the second one is amorphous solids. Crystalline solids and amorphous solids. So amorphous solid ಅಂತಂದ್ರೆ ಪೌಡರ್ ಡೇ ಇರಬೇಕು ಅಂತೇನಿಲ್ಲ. ಇಲ್ಲಿ ನಾವು ಕನ್ಫ್ಯೂಷನ್ ಯಾಕೆ ಆಗ್ತದೆ? ಇಫ್ ಯು ಹ್ಯಾವ್ ಡನ್ ಸಾಲ್ಟ್ ಅನಾಲಿಸಿಸ್ ಲಾಸ್ಟ್ ಇಯರ್ ಇನ್ ಯುವರ್ ಲ್ಯಾಬ್, ನೀವೇನಾದ್ರೂ ಲ್ಯಾಬ್ ಅಲ್ಲಿ ಲಾಸ್ಟ್ ಇಯರ್ ಫಸ್ಟ್ ಇಯರ್ ದಲ್ಲಿ ಒಂದ್ ಸ್ವಲ್ಪ ದಿನ ಏನ್ ಕಾಲೇಜ್ ಹೋಗಿದ್ರಲ್ಲ ಅವಾಗ ಲ್ಯಾಬ್ ಏನಾದ್ರು ತಗೊಂಡಿದ್ರೆ ಅದ್ರಲ್ಲಿ ನಿಮಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಒಂದು ಕೊಟ್ಟಿರ್ತಾರೆ. ಸೊ ಪೌಡರ್ಲಿ ಇರ್ತದೆ. ಸೊ ಅಥವಾ ಮ್ಯಾಗ್ನೀಷಿಯಂ ಕಾರ್ಬೋನೇಟ್, ಜನರಲಿ ಕಾರ್ಬೋನೇಟ್ಸ್ ಆರ್ ಅಮಾರ್ಫಸ್ ಸಾಲಿಡ್ಸ್. ಸೊ ಅಂತ ಕಾರ್ಬೋನೇಟ್ ಸಬ್ಸ್ಟೆನ್ಸಸ್ ಏನಿದೆ ಸೊ ಅದು ನೀವು ಮುಟ್ಟಿದ ತಕ್ಷಣ ಸಾಲಿಡ್ ಅನಿಸ್ತದೆ ನಿಮಗೆ, ಹೌದಾ? ಸೊ ದ್ಯಾಟ್ ಈಸ್ ಅಮಾರ್ಫಸ್ ಕಂಪೌಂಡ್ಸ್ ಅಂತ ಕರಿತೀವಿ ನಾವಲ್ಲಿ. ಸೊ ಆ ಅಮಾರ್ಫಸ್ ಕಂಪೌಂಡ್ಸ್ ಇಲ್ಲಿ ತಗೊಂಡ್ ಬಂದು ಅಮಾರ್ಫಸ್ ಸಾಲಿಡ್ ಅಂತ ಹೇಳ್ತಾ ಇಲ್ಲ ನಾವು, ಗೊತ್ತಿರಲಿ. ಅಮಾರ್ಫಸ್ ಸಾಲಿಡ್ ಅಂತ ಹೇಳ್ತಾ ಇಲ್ಲ. ಅಮಾರ್ಫಸ್ ಅಂತಂದ್ರೆ ಪೌಡರ್ ಇರಬಹುದು, ಇಲ್ಲದೇನು ಇರಬಹುದು. ಸೊ ಫಾರ್ ಎಕ್ಸಾಂಪಲ್ ಗ್ಲಾಸ್ ಇಸ್ ಅನ್ ಅಮಾರ್ಫಸ್ ಸಾಲಿಡ್, ರಬ್ಬರ್ ಇಸ್ ಅನ್ ಅಮಾರ್ಫಸ್ ಸಾಲಿಡ್. ಸೊ ಲೈಕ್ ದಿಸ್, ಅದರ್ ದನ್ ದಟ್ ವಾಟ್ ಎವರ್ ಇಟ್ ಇಸ್ ದಟ್ ಇಸ್ ಕ್ರಿಸ್ಟಲೈನ್ ಸಾಲಿಡ್ಸ್. ಸಾಲಿಡ್ಸ್ ಅಂತಂದ್ರೆ ಇದರಲ್ಲೂ ಕೂಡ ಡಿಫರೆನ್ಸಸ್ ಕೇಳ್ತಾರೆ, ಮುಂದೆ ತೋರಿಸ್ತೀನಿ ಅದನ್ನ. ಡಿಫರೆನ್ಸಸ್ ಕೇಳ್ತಾರೆ, ಜನರಲಿ ಡೆಫಿನಿಷನ್ ಅನ್ನ ಕೇಳೋದಿಲ್ಲ. ಡಿಫರೆನ್ಸಸ್ ಅನ್ನ 2 ಮಾರ್ಕ್ಸ್ ಕೇಳಿದಿದೆ. ಕ್ರಿಸ್ಟಲೈನ್ ಸಾಲಿಡ್ ಅಂದ್ರೆ ಬಹಳ ಸಿಂಪಲ್, ಅರೇಂಜ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇನ್ ದ ಆರ್ಡರ್ಲಿ ಅರೇಂಜ್ಮೆಂಟ್. ನೋಡಿ ಬಹಳ ಸಿಂಪಲ್ ಇದೆ, ಆರ್ಡರ್ಲಿ ಅರೇಂಜ್ಮೆಂಟ್. ಅರೇಂಜ್ಮೆಂಟ್ ಏನಿರ್ತದೆ ಆರ್ಡರ್ಲಿ ಇರ್ತದೆ. ಈಗ ಐರನ್ ಇರ್ಬೋದು, ಕಾಪರ್, ಡೈಮಂಡ್, ಗ್ರಾಫೈಟ್ ಇವೆಲ್ಲದೂ ಕೂಡ ರಿಮೆಂಬರ್ ಕಮ್ಸ್ ಅಂಡರ್ ಕ್ರಿಸ್ಟಲೈನ್ ಸಾಲಿಡ್ಸ್. ಎರಡನೇದು ಅಮಾರ್ಫಸ್ ಸಾಲಿಡ್. ನೋಡಿ ಅಮಾರ್ಫಸ್ ಸಾಲಿಡ್ ಅಂತಂದ್ರೆ ಇರ್ರೆಗ್ಯುಲರ್ ಅರೇಂಜ್ಮೆಂಟ್ ಇರ್ತದೆ. ಅಮಾರ್ಫಸ್ ಅಂದ್ರೆ ಪೌಡರ್ ಡೇ ಇರಬೇಕು ಅಂತೇನಿಲ್ಲ. ಸೊ ಇರ್ರೆಗ್ಯುಲರ್ ಅರೇಂಜ್ಮೆಂಟ್ ಇರ್ತದೆ. ಫಾರ್ ಎಕ್ಸಾಂಪಲ್ ಗ್ಲಾಸ್ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಸೊ ರಬ್ಬರ್ ಇರ್ಬೋದು. ಸೊ ಇವೆಲ್ಲ ಸೊ ನೋಡಿ ಪ್ಲಾಸ್ಟಿಕ್ ಅನ್ನು ಮುಟ್ಟಿದ್ರೆ, ಗ್ಲಾಸ್ ರಬ್ಬರ್ ನ ಮುಟ್ಟಿದ್ರೆ ನಮಗೆ ಅಮಾರ್ಫಸ್ ಅಂತ ಅದೇ ಹೇಳಿದ್ರೆ ಆ ಅಮಾರ್ಫಸ್ ಇಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೊಳಕ್ ಹೋಗಬೇಡಿ. ಡೋಂಟ್ ಕನ್ಫ್ಯೂಸ್ ವಿತ್ ದಟ್. ಅಲ್ಲಿ ಅಮಾರ್ಫಸ್ ಅಂದ್ರೆ ಪೌಡರ್, ಬಟ್ ಇಲ್ಲಿ ಅಮಾರ್ಫಸ್ ಅಂತಂದ್ರೆ ದ ಸಾಲಿಡ್ಸ್ ವಿಚ್ ಡಸ್ ನಾಟ್ ಹ್ಯಾವ್ ಆರ್ಡರ್ಲಿ ಅರೇಂಜ್ಮೆಂಟ್, ಅಂದ್ರೆ ವಿಚ್ ಹ್ಯಾವ್ ಇರ್ರೆಗ್ಯುಲರ್ ಅರೇಂಜ್ಮೆಂಟ್ ಅನ್ನು ನಾವು ಅಮಾರ್ಫಸ್ ಸಾಲಿಡ್ಸ್ ಅಂತ ಕರಿತೀವಿ. ಇದು ಕ್ಲಾಸಿಫಿಕೇಶನ್ ಆಫ್ ದ ಸಾಲಿಡ್ಸ್. ನಾವು ವಿಲ್ ಸಿ ದ ಡಿಫರೆನ್ಸ್ ಬಿಟ್ವೀನ್ ಕ್ರಿಸ್ಟಲೈನ್ ಸಾಲಿಡ್ ಅಂಡ್ ಅಮಾರ್ಫಸ್ ಸಾಲಿಡ್. ಇದನ್ನ 2 ಮಾರ್ಕ್ಸ್ ಕೇಳಬಹುದು, ಗೊತ್ತಿರಲಿ. ಇಲ್ಲಿ ಫಸ್ಟ್ ಬರೀತಾ ಹೋಗ್ತೀನಿ ನೋಡಿ. ಅರೇಂಜ್ಮೆಂಟ್ ಅಂತ ತಗೊಳ್ಳಿ. ಅರೇಂಜ್ಮೆಂಟ್ ಅಂತ ಕ್ರಿಸ್ಟಲೈನ್ ಸಾಲಿಡ್ಸ್ ಏನಂತ ಹೇಳಿದ್ವಿ, ಲಾಂಗ್ ರೇಂಜ್ ಆರ್ಡರ್ ಅಂತ ಕರಿತೀವಿ ನಾವು.
ಸಿ ಲಾಂಗ್ ರೇಂಜ್ ಆರ್ಡರ್ ಅಂತಂದ್ರೆ ಆರ್ಡರ್ಲಿ ಅರೇಂಜ್ಮೆಂಟ್, ದಟ್ ವಿ ಕ್ಯಾನ್ ಕಾಲ್ ಇಟ್ as ಆರ್ಡರ್ಲಿ ಅರೇಂಜ್ಮೆಂಟ್. ಸೊ ಲಾಂಗ್ ರೇಂಜ್ ಆರ್ಡರ್ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಎ ಪ್ಲಸ್ ಬಿ ಮೈನಸ್ ಎ ಪ್ಲಸ್ ಬಿ ಮೈನಸ್ ಎ ಪ್ಲಸ್ ಬಿ ಮೈನಸ್ ಈ ರೀತಿ ಕಂಟಿನ್ಯೂಸ್ಲಿ ಇಟ್ ವಿಲ್ ಬಿ ದೇ ಲಾಂಗ್ ರೇಂಜ್. ಬಟ್ ಎಮಾರ್ಫಸ್ ಸಾಲಿಡ್ ಅಲ್ಲಿ ಶಾರ್ಟ್ ರೇಂಜ್ ಆರ್ಡರ್. ಶಾರ್ಟ್ ರೇಂಜ್ ಆರ್ಡರ್ ಹೇಗೆ ಅಂತಂದ್ರೆ ಇಟ್ ಈಸ್ ಮಿಕ್ಸ್ ಮ್ಯಾಚ್ ರಿಮೆಂಬರ್. ಅಂದ್ರೆ ಜಸ್ಟ್ ಇಮ್ಯಾಜಿನ್ ಲೈಕ್ ದಿಸ್. ಸೊ ಎ ಪ್ಲಸ್ ಇಲ್ಲಿ ಇದ್ರೆ ಬಿ ಮೈನಸ್ ಇಲ್ಲಿ ಇರ್ಬೋದು, ಮತ್ತೆ ಬಿ ಮೈನಸ್ ಬರ್ಬೋದು, ಎ ಪ್ಲಸ್ ಇಲ್ಲಿ ಬರ್ಬೋದು, ಎ ಪ್ಲಸ್ ಇಲ್ಲಿ ಬರ್ಬೋದು, ಬಿ ಮೈನಸ್ ಇಲ್ಲಿ ಬರ್ಬೋದು. ಹೀಗೆ ಆರ್ಡರ್ ಇಲ್ಲ, ಒಂದು ಆರ್ಡರ್ ಆಫ್ ಅರೇಂಜ್ಮೆಂಟ್ ಇರೋದಿಲ್ಲ. ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಶಾರ್ಟ್ ರೇಂಜ್ ಆರ್ಡರ್. ಶಾರ್ಟ್ ರೇಂಜ್ ಆರ್ಡರ್ ಅಂದ್ರೆ ಎ ಬಿ ಬಿ ಎ ನೋಡಿ, ಅವು ಎರಡು ಎ ಬಿ ಅರೇಂಜ್ ಲೈಕ್ ದಿಸ್. ಬಟ್ ಕಂಟಿನ್ಯೂಸ್ಲಿ ಲಾಂಗ್ ರೇಂಜ್ ತಗೊಳ್ತಾ ಹೋದ್ರೆ ಆ ಆರ್ಡರ್ ಇಲ್ಲ. ಅದಕ್ಕೆ ನಾವು ಇದನ್ನ ಶಾರ್ಟ್ ರೇಂಜ್ ಆರ್ಡರ್ ಅಂತ ಕರೆದ್ವಿ. ಕ್ರಿಸ್ಟಲೈನ್ ಸಾಲಿಡ್ಸ್ ಅನ್ನ ಲಾಂಗ್ ರೇಂಜ್ ಆರ್ಡರ್ ಅಂತ ಕರೆದ್ವಿ. ನೆಕ್ಸ್ಟ್ ಮೆಲ್ಟಿಂಗ್ ಪಾಯಿಂಟ್ ನೋಡಿ, ಮೆಲ್ಟಿಂಗ್ ಪಾಯಿಂಟ್. ಸೊ ಮೆಲ್ಟಿಂಗ್ ಪಾಯಿಂಟ್ ಕೇಸ್ ಒಳಗೆ ಕ್ರಿಸ್ಟಲೈನ್ ಸಾಲಿಡ್ಸ್ ಒಳಗೆ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇರ್ತದೆ. ಶಾರ್ಪ್ ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್ NaCl melts at 870 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಶಾರ್ಪ್ ಇದೆ ಎಟ್ 870. 870 ಪ್ಲಸ್ ಆರ್ ಮೈನಸ್ 2-3 ಡಿಗ್ರಿ ಇರ್ಬೋದು, ಇಲ್ಲ ಅಂತಿಲ್ಲ. ಬಟ್ ಇದು ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್. ಎಮಾರ್ಫಸ್ ಅಲ್ಲಿ ನೋಡಿ ಡಸ್ ನಾಟ್ ಹ್ಯಾವ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್. ಈಗ ಯಾವುದೋ ಒಂದು ಗ್ಲಾಸ್ ಇದೆ ನಮ್ಮ ಹತ್ರ, ಗ್ಲಾಸ್ ವಿಲ್ ಹ್ಯಾವ್ ಅ ಮೆಲ್ಟ್ ಓವರ್ ಅ ರೇಂಜ್ ಆಫ್ ಟೆಂಪರೇಚರ್ ಮೇ ಬಿ 500 ಡಿಗ್ರಿ to 500 ಡಿಗ್ರಿ ಸೆಲ್ಸಿಯಸ್ depending on the particles which is present. Again, different types of glasses ಬರ್ತದೆ. ಅದ್ರ ಮೇಲೆ see there is no fixed like 1090 ಅಥವಾ 2200 like that. Fixed melting point is not there. Do not have sharp melting point. My dear students, ಒಂದು ಪಾಯಿಂಟ್ ಇಲ್ಲಿ ಹೇಳ್ಬಿಡ್ತೀನಿ. ನೀವು ಏನು ಮಿಸ್ಟೇಕ್ ಮಾಡ್ತೀರಿ ಗೊತ್ತಾ? ಇಲ್ಲಿ ಏನು ಮಿಸ್ಟೇಕ್ ಮಾಡ್ತೀರಿ ಗೊತ್ತಾ? You will write high melting point and here you will write low melting point. ಇನ್ನೊಂದಷ್ಟು ಜನ ಮತ್ತು ದೊಡ್ಡ ಬುದ್ಧಿವಂತರು ಏನ್ ಬರ್ಬಿಡ್ತಾರೆ ಅಂತಂದ್ರೆ which is have melting point, which do not have melting point. ಅವ್ರ ಪ್ರಕಾರ ಮೆಲ್ಟಿಂಗ್ ಪಾಯಿಂಟೇ ಇಲ್ಲ ಅಮಾರ್ಫಸ್ ಸಾಲಿಡ್ಗೆ. ಹಾಗಲ್ಲ, ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಡು ನಾಟ್ ಹ್ಯಾವ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಅಂತ ಬರೀಬೇಕು. ಡೋಂಟ್ ರೈಟ್ ಇಟ್ ಆಸ್ ರಿಮೆಂಬರ್ ಸೊ ಲೈಕ್ ದಿಸ್. ಸಿ ವೆರಿ ಸಿಂಪಲ್. ಶಾರ್ಪ್ ಇದೆ, ಶಾರ್ಪ್ ಅಂತಂದ್ರೆ ಪರ್ಟಿಕ್ಯುಲರ್ ಟೆಂಪರೇಚರ್ಗೆ ಮೆಲ್ಟ್ ಆಗ್ತದೆ. ಅಮಾರ್ಫಸ್ ಅಲ್ಲಿ ಇಲ್ಲ. ಸೊ ದಟ್ ವಿಲ್ ಮೆಲ್ಟ್ ಓವರ್ ದ ಲಾಂಗ್ ರೇಂಜ್, ರಿಮೆಂಬರ್. ನೆಕ್ಸ್ಟ್ heat of fusion. So in this particular case heat of fusion, definite heat of fusion. So here also the definite heat of fusion will be there. Okay, ಇಲ್ಲಿ heat of fusion ಆಗಲಿ ಮೆಲ್ಟಿಂಗ್ ಪಾಯಿಂಟ್ ಆಗಲಿ ಪ್ರೊಸೆಸ್ ಒಂದೇನೆ, ಅರ್ಥ ಮಾಡ್ಕೊಳ್ಳಿ. ಫ್ಯೂಷನ್ ಅಂತ ಅಂದ್ರೂ ಕೂಡ ಯು ಕ್ಯಾನ್ ಸೇ ಸಾಲಿಡ್ ಟು ಲಿಕ್ವಿಡ್, ಮೆಲ್ಟಿಂಗ್ ಅಂದ್ರೂ ಕೂಡ ಸಾಲಿಡ್ ಟು ಲಿಕ್ವಿಡ್. ಹೀಟ್ ಆಫ್ ಫ್ಯೂಷನ್ ಅಂತ ಅಂದ್ರೆ ರಿಮೆಂಬರ್ ಇನ್ ದಿಸ್ ಕೇಸ್ ಹೀಟ್ ರಿಕ್ವೈರ್ಡ್ ಟು ಮೆಲ್ಟ್ 1 gram of substance is called as heat of fusion. Heat required to melt. So melting point all direct again ಹೇಳ್ಬಿಡ್ತೀವಿ, temperature which will convert solid to liquid ಅಂತ ಹೇಳ್ಬಿಡ್ತೀವಿ. ಎರಡು ಪ್ರೋಸೆಸ್ ಒಂದೇ. ಡೆಫಿನೇಷನ್ ಸ್ವಲ್ಪ ಚೇಂಜ್ ಇರ್ತದೆ. ಇದರಲ್ಲಿ ನಾವು ಹೀಟ್ ಅನ್ನ ಕಿಲೋ ಜೂಲ್ಸ್ ಪರ್ ಮೋಲ್ ಅಲ್ಲಿ ಅಳಿತೀವಿ, ಕಿಲೋ ಜೂಲ್ಸ್ ಪರ್ ಮೋಲ್. ಬಟ್ ಮೆಲ್ಟಿಂಗ್ ಪಾಯಿಂಟ್ ಅಂದ್ರೆ ಏನು? ಅದರಲ್ಲಿ ಟೆಂಪರೇಚರ್ ಡಿಗ್ರಿ ಸೆಲ್ಸಿಯಸ್ ಅಥವಾ ಡಿಗ್ರಿ ಫ್ಯಾರನೈಟ್ ಅಥವಾ ಕೆಲ್ವಿನ್ ಅಲ್ಲಿ ಅಳಿತೀವಿ. ಇಷ್ಟ ಡಿಫರೆನ್ಸ್. ಇಲ್ಲೂ ಕೂಡ ಸೇಮ್ ಡೆಫಿನೈಟ್ ಹೀಟ್ ಆಫ್ ಫ್ಯೂಷನ್ ಅಂಡ್ ಇನ್ಡೆಫಿನೈಟ್ ಹೀಟ್ ಆಫ್ ಫ್ಯೂಷನ್. ಅಂದ್ರೆ ನಾಟ್ ಹ್ಯಾವಿಂಗ್ ಡೆಫಿನೇಟ್ ಹೀಟ್ ಆಫ್ ಫ್ಯೂಷನ್. ನಾಟ್ ಹ್ಯಾವಿಂಗ್ ಹೀಟ್ ಆಫ್ ಫ್ಯೂಷನ್ ಅಂತ ಹೇಳ್ತಾ ಇಲ್ಲ ನಾವು, ಡೆಫಿನೇಟ್ ಇಲ್ಲ ಅಂತ ಅರ್ಥ. ಮೇಲಿಂದ ಹಾಗೇನೆ ಡು ನಾಟ್ ಹ್ಯಾವ್ ಮೆಲ್ಟಿಂಗ್ ಪಾಯಿಂಟ್ ಅಲ್ಲ, ಡು ನಾಟ್ ಹ್ಯಾವ್ ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್, ಅರ್ಥ ಮಾಡ್ಕೊಳ್ಳಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಒಂದೊಂದಷ್ಟು ಏನ್ ಮಾಡ್ಬಿಡ್ತೀವಿ ಅಂದ್ರೆ ನಮಗ್ ಬೇಕಾದಾಗ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಸೊ ಹಾಗಿರೋದಿಲ್ಲ. ಕಾನ್ಸೆಪ್ಟ್ಸ್ ವಿಲ್ ನಾಟ್ ಬಿ ಲೈಕ್ ದಟ್. ರಿಮೆಂಬರ್, ಕಾನ್ಸೆಪ್ಟ್ಸ್ ವಿಲ್ ನಾಟ್ ಬಿ ಲೈಕ್ ದಟ್. ಹಾಗಿರೋದಿಲ್ಲ. ಸೊ ಅದು ಹೇಗಿದೆ ಅದನ್ನ ಹಂಗೇನೆ ಅರ್ಥ ಮಾಡ್ಕೋಬೇಕಲ್ಲ, ಹೌದಾ? ಸೊ ರಿಮೆಂಬರ್ ಅನೈಸೋಟ್ರೋಪಿ ಅಂಡ್ ಐಸೋಟ್ರೋಪಿ, ಇದ್ರ ಬಗ್ಗೆ ನೆಕ್ಸ್ಟ್ ಪೇಜ್ ಅಲ್ಲಿ ಹೇಳ್ತೀನಿ ನಾನು. ಸೊ ಅನೈಸೋಟ್ರೋಪಿ ಅಂಡ್ ಐಸೋಟ್ರೋಪಿ ಈ ಲಿಸ್ಟ್ ನೆನ್ಪಿಟ್ಕೊಳ್ಳಿ. ಅನೈಸೋಟ್ರೋಪಿಕ್ ಅಂಡ್ ಐಸೋಟ್ರೋಪಿಕ್. ಅಮಾರ್ಫಸ್ ಸಾಲಿಡ್ಸ್ ಆರ್ ಐಸೋಟ್ರೋಪಿಕ್ ಇನ್ ನೇಚರ್. ಐಸೋ ಅಂದ್ರೆ ಸೇಮ್, ಟ್ರೋಪಿಕ್ ಅಂದ್ರೆ ಪ್ರಾಪರ್ಟೀಸ್, ಸೇಮ್ ಪ್ರಾಪರ್ಟೀಸ್ ಇನ್ ಎನಿ ಡೈರೆಕ್ಷನ್. ಐಸೋಟ್ರೋಪಿಕ್. ಅನೈಸೋಟ್ರೋಪಿಕ್ ಅಂದ್ರೆ ಅನೈಸೋ ವಿಚ್ ಇಸ್ ನಾಟ್ ಹ್ಯಾವಿಂಗ್ ಸೇಮ್, ಅನೈಸೋ ನಾಟ್ ಹ್ಯಾವಿಂಗ್ ಸೇಮ್ ಪ್ರಾಪರ್ಟೀಸ್ ಅಲಾಂಗ್ ದ ಆಲ್ ಡೈರೆಕ್ಷನ್ಸ್ ಅನ್ನೋದು ಮೀನಿಂಗ್. ಅದನ್ನ ಕ್ಲಿಯರ್ ಆಗಿ ನೆಕ್ಸ್ಟ್ ಇದ್ರಲ್ಲಿ ಹೇಳ್ತೀನಿ. ಅನೈಸೋಟ್ರೋಪಿ ಅಂಡ್ ಐಸೋಟ್ರೋಪಿ. ನೇಚರ್ ನೋಡಿ, ಇದು ಟ್ರೂ ಸಾಲಿಡ್ ಅಂತ ಕರಿತೀವಿ, ಇದನ್ನ ಸೂಡೋ ಸಾಲಿಡ್ ಅಂತ ಕರಿತೀವಿ. ಸೂಡೋ ಸಾಲಿಡ್ ಅಂತಂದ್ರೆ ನಾಟ್ ಎಕ್ಸಾಕ್ಟ್ಲಿ ಸಾಲಿಡ್. ಈಗ ಸಾಲಿಡ್ಸ್ ಅಂದ್ರೆ ಒಂದು ಪರ್ಫೆಕ್ಟ್ ಪ್ರಾಪರ್ಟಿ, ಸೆಟ್ ಆಫ್ ಪ್ರಾಪರ್ಟೀಸ್ ಇದೆ, ಹೌದಾ? ಅದು ಎಮಾರ್ಫಸ್ ಸಾಲಿಡ್ ಎಲ್ಲದೂ ಕೂಡ ಫಾಲೋ ಆಗ್ತಾ ಇಲ್ಲ ಅನ್ನೋದಕ್ಕೆ ಸೂಡೋ ಸಾಲಿಡ್ ಇದೆ. ಮುಂದೆ ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಹಿಂಗೆಲ್ಲ ಬರ್ತಾ ಹೋಗ್ತದೆ. ಸೂಡೋ ಅಂತ ಅಂದ್ರೆ ಅದು ನಮ್ಮ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಸುಳ್ಳ ಅಂತ ಹೇಳ್ತೀವಲ್ಲ. ನೀ ಏನ್ ಮಾತಾಡ್ಲಿಕ್ಕೆ ಸುಳ್ಳ ಮಾತಾಡ್ಲಿಕ್ಕೆ ಅಂತ ಹೇಳ್ತೀವಲ್ಲ, ಹಿಂಗೆ ಅಂದ್ರೆ ಸುಳ್ಳು ಹೇಳಿಕತ್ತೀರಿ, ಇಟ್ ಇಸ್ ನಾಟ್ ಟ್ರೂ. ಅದಕ್ಕೆ ಸೂಡೋ ಸಾಲಿಡ್ ಅಂತ ಕರಿತೀವಿ ನಾವು. ಸೊ ನೇಚರ್ ಟ್ರೂ ಸಾಲಿಡ್, ಸೊ ಸೂಡೋ ಸಾಲಿಡ್. ದೆನ್ ಶೇಪ್ ನೋಡಿ, ಶೇಪ್ ಡೆಫಿನೇಟ್ ಜಾಮೆಟ್ರಿಕಲ್ ಶೇಪ್. ಕ್ರಿಸ್ಟಲೈನ್ ಸಾಲಿಡ್ಸ್ ಯಾವಾಗಲೂ ಡೆಫಿನೇಟ್ ಶೇಪ್ ಇರ್ತದೆ, ಗೊತ್ತಿರಲಿ. ಡೆಫಿನೇಟ್ ಶೇಪ್ ಇರ್ತದೆ. ಅಮಾರ್ಫಸ್ ಸಾಲಿಡ್ ಗೆ ಇರ್ರೆಗ್ಯುಲರ್ ಶೇಪ್ ಇರ್ತದೆ, ಗೊತ್ತಿರಲಿ. ಅಮಾರ್ಫಸ್ ಸಾಲಿಡ್ ಡಸ್ ನಾಟ್ ಹ್ಯಾವ್ ಎನಿ ಡೆಫಿನೇಟ್ ಶೇಪ್. ಇಲ್ಲಿ ಮತ್ತೆ ಇಟ್ ಡಸ್ ನಾಟ್ ಹ್ಯಾವ್ ಶೇಪ್ ಅಂತ ಬರಿಬೇಡಿ, ರಾಂಗ್ ಆಗ್ತದೆ. ಶೇಪ್ ಇದೆ, ಏನಿಲ್ಲ, ರೆಗ್ಯುಲರ್ ಶೇಪ್ ಇಲ್ಲ. ಅಂದ್ರೆ ಜಾಮೆಟ್ರಿಕಲ್ ಶೇಪ್ ಇಸ್ ನಾಟ್ ಫಿಕ್ಸ್ಡ್ ಒನ್, ಡೆಫಿನೇಟ್ ಆಗಿಲ್ಲ.
indefinite, irregular shape ಅಂತ ಕರಿತೀವಿ. So these are the properties of crystalline and amorphous solid. ಈಗ ಎಕ್ಸಾಮಿಗೆ ಏನ್ ಬೇಕಪ್ಪ ನಮಗೆ? ಎಕ್ಸಾಮಿಗೆ ರಿಮೆಂಬರ್ ಕಾಂಪಿಟೇಟಿವ್ ಎಕ್ಸಾಮ್ ದಾಗ ಇದ್ರಾಗ ಏನು ಕ್ವಶನ್ ಕೇಳೋದಿಲ್ಲ. ಬೋರ್ಡ್ ಎಕ್ಸಾಮಿಗೆ ಕೇಳಿದ್ರೆ 2 ಮಾರ್ಕ್ಸ್ ಗೆ ಒಂದು ಕ್ವಶನ್ ಕೇಳಬಹುದು. ಡೆಫಿನೇಷನ್, ಸೊ ಸಾರಿ, ಡಿಫರೆನ್ಸಸ್. ಡಿಫರೆನ್ಸ್ 2 ಮಾರ್ಕ್ಸ್ ಕೇಳಿದಾಗ ಯು ಕ್ಯಾನ್ ರೈಟ್ ಎನಿ ಟು ಲೈಕ್ ದಿಸ್, ರೈಟ್, ಲೈಕ್ ದಿಸ್ ಯು ಕ್ಯಾನ್ ರೈಟ್. ಸೊ ಇದರಲ್ಲಿ ಒಂದ್ಸಾರಿ ಕ್ವಶನ್ ಯಾವ ರೀತಿ ಕೇಳಿದ್ರು ಅಂತಂದ್ರೆ, ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಕ್ರಿಸ್ಟಲೈನ್ ಸಾಲಿಡ್ ಅಂಡ್ ಅಮಾರ್ಫಸ್ ಸಾಲಿಡ್ ವಿತ್ ರೆಸ್ಪೆಕ್ಟ್ ಟು ಇಟ್ಸ್ ಅರೇಂಜ್ಮೆಂಟ್ ಅಂಡ್ ಮೆಲ್ಟಿಂಗ್ ಪಾಯಿಂಟ್ ಅಂತಾನೆ ಕೇಳ್ತಾರೆ. ಅವಾಗ 2 ಪಾಯಿಂಟ್ ಬರೀಬೇಕು, ಫಸ್ಟ್ 2. ಇಫ್ ದೇ ಆಸ್ಕ್ ಎನಿ 2 ಡಿಫರೆನ್ಸ್ ಅಂತ ಕೇಳಿದ್ರೆ ಎನಿ ಆಫ್ ದೋಸ್ ಯು ಕ್ಯಾನ್ ರೈಟ್. ಸಿ, ಎನಿ ಆಫ್ ದೋಸ್ ಯು ಕ್ಯಾನ್ ರೈಟ್. ಹೀಗೆ ಯು ಕ್ಯಾನ್ ರೈಟ್ ದಿಸ್ ಪ್ರಾಪರ್ಟೀಸ್. ಬಹಳ ಸಿಂಪಲ್. ಇಲ್ಲಿ ತನಕ ಡಿಸ್ಕಸ್ ಮಾಡಿದ್ರಲ್ಲಿ ಸಾಲಿಡ್ ಪ್ರಾಪರ್ಟೀಸ್ ಅವೆಲ್ಲ ಏನು ಬೇಡ. ಕ್ರಿಸ್ಟಲೈನ್ ಸಾಲಿಡ್, ಅಮಾರ್ಫಸ್ ಸಾಲಿಡ್, ಇದರ ಡಿಫರೆನ್ಸ್ ಬಿಟ್ವೀನ್ ಕ್ರಿಸ್ಟಲೈನ್ ಅಂಡ್ ಅಮಾರ್ಫಸ್ ನಿಮ್ಗೆ ಗೊತ್ತಿದ್ರೆ ದಟ್ ಈಸ್ ಇನಫ್. ದಟ್ ಈಸ್ ಇನಫ್, ರಿಮೆಂಬರ್. ಕ್ರಿಸ್ಟಲೈನ್ ಸಾಲಿಡ್ಸ್ ಆರ್ ಅನೈಸೋಟ್ರೋಪಿಕ್ ಅಂತ ಕರೆದ್ವಿ ನಾವು, ಹೌದಾ? ಅನೈಸೋಟ್ರೋಪಿಕ್ ಅಂತಂದ್ರೆ ಏನು ನೋಡಿ, ಇದು ಅರೇಂಜ್ಮೆಂಟ್. ಇದನ್ನ ನಾವು ಹೇಳಿದ್ದು ಲಾಂಗ್ ರೇಂಜ್ ಆರ್ಡರ್. ಲಾಂಗ್ ರೇಂಜ್ ಆರ್ಡರ್ ಅಂತ ಯಾಕೆ ಹೇಳಿದ್ವಿ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿಂದ ನೀವು ಹೀಗೆ ನೋಡ್ಕೋತಾ ಹೋದ್ರಿ ಅಂತಂದ್ರೆ, ಸೊ ಜಸ್ಟ್ ಇಮ್ಯಾಜಿನ್ ಲಾರ್ಜರ್ ಇಸ್ ಆನಿಯಾನ್ ಅಂತ ಇಟ್ಕೊಳ್ಳಿ, ಸ್ಮಾಲರ್ ಕ್ಯಾಟಿಯಾನ್ ಅಂತ ಇಟ್ಕೊಳ್ಳಿ. ಆನಿಯಾನ್ ಕ್ಯಾಟಿಯಾನ್, ಆನಿಯಾನ್ ಕ್ಯಾಟಿಯಾನ್, ಆನಿಯಾನ್ ಕ್ಯಾಟಿಯಾನ್, ಆನಿಯಾನ್ ಕ್ಯಾಟಿಯಾನ್, ಆನಿಯಾನ್ ಕ್ಯಾಟಿಯಾನ್, ನೋಡಿ, ಹೌದಾ? ಸೊ ನೋಡಿ, ಆನಿಯಾನ್ ಕ್ಯಾಟಿಯಾನ್, ಆನಿಯಾನ್ ಕ್ಯಾಟಿಯಾನ್, ರೈಟ್? ಸೊ ಈ ರೀತಿ ಅರೇಂಜ್ಮೆಂಟ್ ಅಂತ ಬಂದಾಗ ಯು ಕ್ಯಾನ್ ಸಿ ದಟ್ ಈ ರೀತಿ ಅರೇಂಜ್ಮೆಂಟ್ ಅಂತ ಬಂದಾಗ, ಸೊ anion, 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 cation, 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 cation. So like this is a long range definite order. Order definite ಆಗಿದೆ ನೋಡಿ. ಒಂದು ಡೈರೆಕ್ಷನ್ ದೊಳಗೆ ಹೋದ್ರೆ cation, anion, cation, anion, cation, anion ಸಿಗ್ತದೆ. ಒಂದು ಡೈರೆಕ್ಷನ್ ದಾಗ ಹೋದ್ರೆ only anion, 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 anion ಸಿಗ್ತದೆ. ಒಂದು ಡೈರೆಕ್ಷನ್ ದಾಗ only cation, 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 cation ಅಂದ್ರೆ ಸಿ. So it is a definite arrangement ಅಂತ ಕರೀತೀವಿ ನಾವು. ಈಗ there are some properties, there are some physical properties like electrical resistance ಇರಬಹುದು, ಅಥವಾ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರಬಹುದು. ಇವೆಲ್ಲ ಕಥೆ ಏನು ಅಂತಂದ್ರೆ, ದೀಸ್ ವಿಲ್ ಶೋ ಡಿಫರೆಂಟ್ ವ್ಯಾಲ್ಯೂಸ್ ವೆನ್ ಮೆಜರ್ಡ್ ಅಲಾಂಗ್ ಡಿಫರೆಂಟ್ ಡೈರೆಕ್ಷನ್. ಗೊತ್ತಿರಲಿ, ಡಿಫರೆಂಟ್ ವ್ಯಾಲ್ಯೂಸ್ ವೆನ್ ಮೆಜರ್ಡ್ ಅಲಾಂಗ್ ಡಿಫರೆಂಟ್ ಡೈರೆಕ್ಷನ್. ಅದನ್ನ ನಾವು ಆನೈಸೋ ಅಂತ ಹೇಳಿದ್ವಿ. ಆನೈಸೋ ಅಂದ್ರೆ ಐಸೋ ಅಂದ್ರೆ ಸೇಮ್, ಆನೈಸೋ ಅಂದ್ರೆ ಡಿಫರೆಂಟ್. ಯಾಕೆ ನೋಡಿ, ಈ ಡೈರೆಕ್ಷನ್ ನಾನು ಪ್ರಾಪರ್ಟಿಯನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿ ಪಾರ್ಟಿಕಲ್ ನೇಚರ್ ಏನಿದೆ ನೋಡಿ, ಕ್ಯಾಟಿಯೋನ್, ಆನಿಯೋನ್, ಕ್ಯಾಟಿಯೋನ್, ಆನಿಯೋನ್, ಕ್ಯಾಟಿಯೋನ್, ಆನಿಯೋನ್ ಇದೆಯಾ, ಈ ಒಂದು ಡೈರೆಕ್ಷನ್ ಒಳಗೆ ನಿಮಗೆ ಪ್ರಾಪರ್ಟೀಸ್ ಬೇರೆ ಬರ್ತದೆ. ಅಂಡ್ ಈ ಪ್ರಾಪರ್ಟೀಸ್ ನೋಡಿ, ಇಲ್ಲಿ ಕ್ಯಾಟಿಯೋನ್, 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 ಕ್ಯಾಟಿಯೋನ್ ಬಂತು, ಅಥವಾ ಇಲ್ಲಿ ಬರೀ ಆನಿಯೋನ್, ಆನಿಯೋನ್, ಆನಿಯೋನ್ ಬಂತು. ಅಂದ್ರೆ ಡಿಫರೆಂಟ್ ವ್ಯಾಲ್ಯೂಸ್, ಡಿಫರೆಂಟ್ ಡೈರೆಕ್ಷನ್. ದ ರೀಸನ್ ಫಾರ್ ದಟ್ ಈಸ್ ಡಿಫರೆಂಟ್ ಅರೇಂಜ್ಮೆಂಟ್ ಇನ್ ಡಿಫರೆಂಟ್ ಡೈರೆಕ್ಷನ್. ಓವರ್ ಆಲ್ ದ ಡೈರೆಕ್ಷನ್ ಇಸ್ ಲಾಂಗ್ ರೇಂಜ್. ಇದು ಲಾಂಗ್ ರೇಂಜ್. ನೀವು ಎಷ್ಟೇ ಲಾಂಗ್ ಸಾಲಿಡ್ ತಗೊಂಡ್ರು ಕೂಡ ಈ ಅರೇಂಜ್ಮೆಂಟ್ ಹೀಗೆ ಇರ್ತದೆ. ಓಕೆ, ಸೊ ದಿಸ್ ಅರೈಸಸ್ ಫ್ರಮ್ ಡಿಫರೆಂಟ್ ಅರೇಂಜ್ಮೆಂಟ್ ಆಫ್ ಪಾರ್ಟಿಕಲ್ಸ್ ಇನ್ ದ ಡಿಫರೆಂಟ್ ಡೈರೆಕ್ಷನ್. ಗೊತ್ತಿರಲಿ. ಅದನ್ನ ನಾವು ಅನೈಸೋಟ್ರೋಪಿಕ್, ಇದನ್ನ ಅಮಾರ್ಫಸ್ ಐಸೋಟ್ರೋಪಿಕ್ ಅಂತ ಹೇಳಿದ್ವಿ ನೋಡಿ. ಇಲ್ಲಿ ದಿಸ್ ಇಸ್ ನಾಟ್ ಅ ಲಾಂಗ್ ರೇಂಜ್ ಆರ್ಡರ್. ದಿಸ್ ಇಸ್ ನಾಟ್ ಅ ಲಾಂಗ್ ರೇಂಜ್ ಆರ್ಡರ್. ಓಕೆ, ಸೊ ಇದ್ರೊಳಗೆ ಕಲರ್ ನ ಚೇಂಜ್ ಮಾಡಿಲ್ಲ ಅಷ್ಟೇ. ಸೊ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಇದು ಕ್ಯಾಟಿಯಾನ್, ಆನಿಯಾನ್, ಇದು ಮತ್ತೆ ಆನಿಯಾನ್, ಆನಿಯಾನ್, ಕ್ಯಾಟಿಯಾನ್, ಆನಿಯಾನ್, ಆನಿಯಾನ್, ಕ್ಯಾಟಿಯಾನ್, ಈ ರೀತಿ ಇರ್ಬೋದು. ಸೊ ಇಲ್ಲಿ ನೋಡಿ, ಈ ಡೈರೆಕ್ಷನ್ ಒಳಗೆ ತಗೊಂಡ್ರೆ ನಂಬರ್ ಆಫ್ ಪಾರ್ಟಿಕಲ್ಸ್ ಬರೋದೇ ಬೇರೆ ಬರ್ತದ. ಈ ಡೈರೆಕ್ಷನ್ ಒಳಗೆ ನಂಬರ್ ಆಫ್ ಪಾರ್ಟಿಕಲ್ಸ್ ತಗೊಂಡ್ರೆ ಬೇರೆದೇ ಬರ್ತದ. ಈ ಡೈರೆಕ್ಷನ್ ಒಳಗೆ ನಂಬರ್ ಆಫ್ ಪಾರ್ಟಿಕಲ್ಸ್ ತಗೊಂಡ್ರೆ ಸೊ ಬೇರೆದೇ ಬರ್ತದೆ. ಹೌದಾ? ಇಲ್ಲಿ ಬೇರೆದೇ ಬರ್ತದ ಅನ್ನೋದಕ್ಕಿಂತ here you don't have a particular arrangement. Particular arrangement ಇಲ್ಲ ನೋಡಿ, particular arrangement ಇಲ್ಲ. ಅಂದ್ರೆ ಇದು ಶಾರ್ಟ್ ರೇಂಜ್ ಅಲ್ಲಿ ಅರೇಂಜ್ ಆಗಿರ್ತದೆ, ಶಾರ್ಟ್ ರೇಂಜ್ ಅಲ್ಲಿ ಅರೇಂಜ್ ಆಗಿರ್ತದೆ. ಅಂಡ್ ಪ್ರಾಪರ್ಟೀಸ್ ವಿಲ್ ಬಿ ಸೇಮ್ ಇನ್ ಆಲ್ ದ ಡೈರೆಕ್ಷನ್ಸ್. ರಿಮೆಂಬರ್, ಪ್ರಾಪರ್ಟೀಸ್ ವಿಲ್ ಬಿ ಸೇಮ್ ಇನ್ ಆಲ್ ದ ಡೈರೆಕ್ಷನ್. ಯಾಕಂದ್ರೆ ಇದ್ರೊಳಗೆ ಇದ್ದಂಗೆ ಈ ಒಂದು ಡೈರೆಕ್ಷನ್ ಒಳಗೆ ಓನ್ಲಿ ಕ್ಯಾಟಿಯಾನ್, ಒಂದ್ ಡೈರೆಕ್ಷನ್ ಒಳಗೆ ಓನ್ಲಿ ಆನಿಯಾನ್. ಇದು ಕ್ರಿಸ್ಟಲೈನ್. ಇದ್ರೊಳಗೆ ಹಂಗಲ್ಲ. ಒಂದು ಡೈರೆಕ್ಷನ್ ಒಳಗೆ ಒಂದು 10 ಆನಿಯಾನ್ 8 ಕ್ಯಾಟಿಯಾನ್ ಇದ್ರೆ, ಇನ್ನೊಂದು ಡೈರೆಕ್ಷನ್ ನಿಮಗೆ ಓವರ್ ಆಲ್ ವಿಲ್ ಗೆಟ್ 10 ಆನಿಯಾನ್ 8 ಕ್ಯಾಟಿಯಾನ್, ಅಥವಾ 8 ಆನಿಯಾನ್ 8 ಕ್ಯಾಟಿಯಾನ್, ಈ ರೀತಿ. ಅಂದ್ರೆ ಅಮಾರ್ಫಸ್ ಅಲ್ಲಿ ಅರೇಂಜ್ಮೆಂಟ್ ಈಸ್ ಅ ಶಾರ್ಟ್ ರೇಂಜ್ ಆರ್ಡರ್. ಸೊ ಶಾರ್ಟ್ ರೇಂಜ್ ಆರ್ಡರ್ ಇರುವುದಕ್ಕೆ ಎಲ್ಲ ಮಿಕ್ಸ್ ಅಪ್ ಆಗಿಬಿಟ್ಟಿರ್ತದೆ. ಓವರ್ ಆಲ್ ಇಫ್ ಯು ಕ್ಯಾಲ್ಕುಲೇಟ್ ಇಟ್ ವಿಲ್ ಬಿ ಮಿಕ್ಸ್ಚರ್ ಆಫ್ ಆಲ್ ದೋಸ್ ಕ್ಯಾಟಿಯಾನ್ ಆನಿಯಾನ್ ಅರೇಂಜ್ಮೆಂಟ್. ಬಟ್ ಕ್ರಿಸ್ಟಲೈನ್ ಅಲ್ಲಿ ಹಾಗಲ್ಲ. ಇದು ಅಕಾರ್ಡಿಂಗ್ ಟು ಒಂದು ಡೈರೆಕ್ಷನ್ ತಗೊಂಡ್ರೆ ಓನ್ಲಿ ಕ್ಯಾಟಿಯಾನ್ ಬರ್ತದೆ, ಒಂದ್ ಡೈರೆಕ್ಷನ್ ಒಳಗೆ ಓನ್ಲಿ ಆನಿಯಾನ್ ಬರ್ಬೋದು, ಒಂದ್ ಡೈರೆಕ್ಷನ್ ಒಳಗೆ ಕ್ಯಾಟಿಯಾನ್, ಆನಿಯಾನ್, ಕ್ಯಾಟಿಯಾನ್, ಆನಿಯಾನ್ ಹಿಂಗ್ ಬರ್ತದೆ. ಸೊ ಅದಕ್ಕೆ ಹೇಳಿದ್ದು ದಿಸ್ ವಿ ಕಾಲ್ ಇಟ್ ಆಸ್, ರಿಮೆಂಬರ್, ಅನೈಸೋಟ್ರೋಪಿಕ್ ಇನ್ ನೇಚರ್. ಅಂಡ್ ಅಮಾರ್ಫಸ್ ಅನ್ನು ನಾವು ಕಾಲ್ಡ್ ಆಸ್ ಐಸೋಟ್ರೋಪಿಕ್ ನೇಚರ್. ರೈಟ್, ನೆಕ್ಸ್ಟ್ ವಿಲ್ ಗೋ some important questions ಯಾವ ರೀತಿ ಕೇಳಬಹುದು. ಸಿ, ಫಸ್ಟ್ ಕ್ವೆಶ್ಚನ್ ನೋಡಿ, ಅಮಾರ್ಫಸ್ ಸಾಲಿಡ್ಸ್ ಆರ್ ಕಾಲ್ಡ್ ಆಸ್ ಸೂಡೋ ಸಾಲಿಡ್ ಆರ್ ಸೂಪರ್ ಕೂಲ್ಡ್ ಲಿಕ್ವಿಡ್ ಅಂತ ಕರಿತೀವಿ ನೋಡಿ. ಸೂಪರ್ ಕೂಲ್ಡ್ ಲಿಕ್ವಿಡ್ ಯಾಕೆ ಅಂತ ಕೇಳ್ತಾರೆ. This is also called as super cooled liquid or pseudo solid. Is the reason because they have tendency to flow though very slowly. Remember, they have a tendency to flow like liquid. ಅದಕ್ಕೆ ನಾವು ಅದನ್ನ pseudo solid ಅಂತ ಹೇಳಿದ್ವಿ. ಯಾಕಂದ್ರೆ ಅದು ಕಂಪ್ಲೀಟ್ಲಿ ಸಾಲಿಡ್ ನೇಚರ್ ಅಲ್ಲ, pseudo solid. ಹಾಗಂತ ಹೇಳಿ ಲಿಕ್ವಿಡ್ ಅಲ್ಲ, ಅದನ್ನ ಸೂಪರ್ ಕೂಲ್ಡ್ ಲಿಕ್ವಿಡ್ ಅಂತ ಕರೆದ್ವಿ. ಸೊ ದಿಸ್ ಇಸ್ ಬಿಕಾಸ್ ದೇ ಹ್ಯಾವ್ ಟೆಂಡೆನ್ಸಿ ಟು ಫ್ಲೋ ವೆರಿ ವೆರಿ ಸ್ಲೋಲಿ. ಸೊ ವೆರಿ ಸ್ಲೋಲಿ ಅಂತಂದ್ರೆ ಯಾವ ರೀತಿ? ನೀವು ಒಂದಷ್ಟು ಹಳೆ ಬಿಲ್ಡಿಂಗ್ಸ್ ಗಳನ್ನ ನೋಡ್ಬೇಕು. ಹಳೆ ಬಿಲ್ಡಿಂಗ್ಸ್ ಅಂತಂದ್ರೆ ನಿಮಗೆ ಜನರಲಿ ಈ ರೀಸೆಂಟ್ ಆಗಿ 10-20 ವರ್ಷ ಕಟ್ಟಿದ ಮನೆ ಅಲ್ಲ.
ಬ್ರಿಟಿಷರ ಕಾಲ ಒಂದು 80 ವರ್ಷ 70 ವರ್ಷ ಆಗಿರುವಂತಹ ಒಂದಷ್ಟು ಬಿಲ್ಡಿಂಗ್ಸ್ ಇರ್ತದಲ್ಲ, ಆ ಒಂದಷ್ಟು ಬಿಲ್ಡಿಂಗ್ ಅನ್ನ ಗ್ಲಾಸಸ್ ಅನ್ನ ನೋಡಿದ್ರೆ ಜನರಲಿ ಅವೆಲ್ಲದೂ ಕೂಡ ರಿನೋವೇಷನ್ ಆಗ್ಬಿಟ್ಟಿರ್ತದೆ, ಅಂತದ್ದು ಕಾಣೋದು ಬಹಳ ರೇರ್. ಬಟ್ ಹಂಗೇನಾದ್ರು ಕಂಡ್ರೆ ಯು ಕ್ಯಾನ್ ಅಬ್ಸರ್ವ್ ಗ್ಲಾಸ್ ಪೇನ್ ಅಂದ್ರೆ ಒಂದು ಗ್ಲಾಸ್ ಪ್ಲೇಟ್ ಅಂತ ಏನಿರ್ತದೆ ನಿಮ್ಮ ಕಿಟಕಿ ಒಳಗೆ. ನೌ ಡೇಸ್ ವಿಲ್ ನೆವರ್ ಗೆಟ್ ಗ್ಲಾಸ್ ವಿಂಡೋ ಅಂದ್ರೆ ಮೇಂಟೈನಿಂಗ್ ಬಹಳ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ವಿ ಹಾವ್ ಫೈಬರ್ ಲೈಕ್ ದಟ್. ಬಟ್ ಇಲ್ಲಿ ಗ್ಲಾಸ್ ಪೇನ್ ಫಿಕ್ಸ್ ಟು ದ ವಿಂಡೋಸ್ ಆರ್ ಡೋರ್ಸ್ ಆಫ್ ದ ಓಲ್ಡ್ ಬಿಲ್ಡಿಂಗ್ಸ್ ಆರ್ ಥಿಕ್ಕರ್ ಎಟ್ ದ ಬಾಟಮ್. ಇಲ್ಲಿ ಥಿಕ್ಕರ್ ಇರ್ತದೆ, ಈ ಬಾಟಮ್ ಅಲ್ಲಿ ಏನಿದೆಯಲ್ಲ ಥಿಕ್ಕರ್ ಇರ್ತದ. ಇಲ್ಲಿ ರಿಮೆಂಬರ್ ಟಾಪ್ ಅಲ್ಲಿ ಸ್ವಲ್ಪ ಥಿನ್ ಆಗಿರ್ತದೆ, ಇಲ್ಲಿ ಥಿಕ್ ಆಗಿರ್ತದೆ. ಸಿ ಹಾಗಂತ ಹೇಳಿ ಅದು ಗ್ಲಾಸಿನ ಕ್ವಾಲಿಟಿನೇ ಆಗಿದೆ ಅಥವಾ ಆ ಟೈಪ್ ಗ್ಲಾಸ್ ಅನ್ನೇ ಸೆಲೆಕ್ಟ್ ಮಾಡ್ಕೊಂಡು ಬಂದು ಅಲ್ಲಿ ಫಿಕ್ಸ್ ಮಾಡಿದಾರಂತಲ್ಲ. ಬಟ್ ಏನಾಗ್ತದ, ಬಿಕಾಸ್ ಆಫ್ ದ ಫಸ್ಟ್ ಪಾಯಿಂಟ್ ನೋಡಿ, ಸೂಪರ್ ಕೂಲ್ಡ್ ನೇಚರ್ ಫಾರ್ ದ ಗ್ಲಾಸ್. So slowly it will undergo crystallization and it will settle at the bottom. Very slowly it will flow and settles at the bottom. Andre concentration of the glass will be more at this place than this place. Adukke it will be thicker at the bottom than at the top. So correct reason andre idu nodi. This is because glass is called a super cooled liquid which is having the capacity to flow slowly and bottom become thicker. Very simple. Iga adane ಇನ್ನೊಂದು ರೀತಿ ಕೇಳಿದ್ರೆ ನೋಡಿ, glass objects from ancient civilization are found to be milky in appearance. Why? So ನೋಡಬಹುದು ನೀವು, 1.2 ಗ್ಲಾಸ್ ಅಲ್ಲಿ ಕೆಳಗಡೆ ತಿಕ್ ಆಗ್ಬಿಟ್ಟಿರ್ತದೆ. ಎರಡನೇದು ಇಂಪಾರ್ಟೆಂಟ್ ಅಂದ್ರೆ ಅದರ ಒಂದು ಕ್ಲಾರಿಟಿ ಏನಿದೆ, ಕ್ಲಾರಿಟಿ ಕಡಿಮೆ ಆಗ್ಬಿಟ್ಟು ಒಂದು ರೀತಿ ಮಿಲ್ಕಿ ವೈಟ್ ಕಲರ್ ಬರ್ತದೆ ನೋಡಿ, ಮಿಲ್ಕಿ ವೈಟ್ ಕಲರ್ ಬರ್ತದೆ. ಸೊ ದ ರೀಸನ್ ಫಾರ್ ದಟ್ ಈಸ್ ರಿಮೆಂಬರ್ ಡ್ಯೂ ಟು ಪಾರ್ಷಿಯಲ್ ಕ್ರಿಸ್ಟಲೈಸೇಷನ್. ನೋಡಿ ಯಾಕಾಗ್ತದೆ, ಜನರಲಿ ಗ್ಲಾಸ್ ಅನ್ನ ಎಲ್ಲಿ ಹಾಕಿರ್ತೀವಲ್ಲ ಅದರಲ್ಲಿ ಕಂಟಿನ್ಯೂಸ್ ಆಗಿ ಇಯರ್ಸ್ ಟುಗೆದರ್, ಎಷ್ಟು 80-90 ಇಯರ್ಸ್ ಟುಗೆದರ್. ಸೊ ಹೀಟಿಂಗ್ ಡ್ಯೂರಿಂಗ್ ಡೇ, cooling during night, heating during day, cooling during night ಆಗ್ತಾನೆ ಇರ್ತದೆ, ಹೌದಾ? It will take place over the long period. Because of that reason what happens is slowly crystallization will take place. Because of that reason that glass will appear milky in appearance, milky whitish ಕಾಣಿಸ್ತದೆ. ಯಾಕೆ ಅಂತಂದ್ರೆ that is because of this only. Glass objects from ancient civilizations are found to be milky. Reason is this. So now classification of crystalline solid. ಇದರಲ್ಲೂ ಕೂಡ ನನಗೆ ನೆನಪಿದ್ದ ಪ್ರಕಾರ ನೋ ಕ್ವಶನ್ ವಾಸ್ ಆಸ್ಕ್ಡ್ ಇನ್ ಎನಿ ಆಫ್ ದಿ ಬೋರ್ಡ್ ಎಕ್ಸಾಮ್ಸ್. ಕೇಳಿದ್ರು ಯಾವ್ದಾದ್ರು ಸಪ್ಲಿಮೆಂಟರಿ 1 ಮಾರ್ಕ್ ಎಲ್ಲಾದ್ರೂ ಕೇಳಬಹುದು ಅಂತ ಅಷ್ಟೇ. ಕ್ರಿಸ್ಟಲೈನ್ ಸಾಲಿಡ್ಸ್, ಸಿ ಒನ್ ಥಿಂಗ್ ಯು ರಿಮೆಂಬರ್, ಅಮಾರ್ಫಸ್ ಸಾಲಿಡ್ ಅಲ್ಲಿ ಡಿಫರೆನ್ಶಿಯೇಷನ್, ಫರ್ದರ್ ಡಿಫರೆನ್ಶಿಯೇಷನ್ ಅಂದ್ರೆ ಕ್ಲಾಸಿಫಿಕೇಶನ್ ಇಲ್ಲ, ಗೊತ್ತಿಲ್ಲ. ಬಟ್ ಕ್ರಿಸ್ಟಲೈನ್ ಸಾಲಿಡ್ಸ್ ಆರ್ ಕ್ಲಾಸಿಫೈಡ್ ಇಂಟು, ರಿಮೆಂಬರ್, ಸೊ ಮಾಲಿಕ್ಯುಲರ್ ಸಾಲಿಡ್, ಸೆಕೆಂಡ್ ಒನ್ ಅಯಾನಿಕ್ ಸಾಲಿಡ್, ಥರ್ಡ್ ಒನ್ ಮೆಟಾಲಿಕ್ ಸಾಲಿಡ್ ಅಂಡ್ ಕೋವಾಲೆಂಟ್ ಸಾಲಿಡ್. ಸಿ ಬಹಳ ಸಿಂಪಲ್ ಇದೆ. ಕೋವಾಲೆಂಟ್ ಸಾಲಿಡ್ ಅಲ್ಲಿ ಕೋವಾಲೆಂಟ್ ಬಾಂಡ್, ಇಲ್ಲಿ ಮೆಟಾಲಿಕ್ ಬಾಂಡ್, ಇಲ್ಲಿ ಅಯಾನಿಕ್ ಬಾಂಡ್. ಮಾಲಿಕ್ಯುಲರ್ ಸಾಲಿಡ್ ಅಲ್ಲಿ ವ್ಯಾನ್ ಡರ್ ವಾಲ್ಸ್ ಫೋರ್ಸ್ ಮತ್ತು ಹೈಡ್ರೋಜನ್ ಬಾಂಡ್ ಇವೆಲ್ಲ ಸೇರಿ ಮಾಲಿಕ್ಯುಲರ್ ಸಾಲಿಡ್ ಅಲ್ಲಿ ಇರ್ತದೆ. ಸೊ 4 ಟೈಪ್ ಆಫ್ ಇಂಟರಾಕ್ಷನ್ ಅನ್ನು ತಗೊಂಡು ಎಕ್ಸ್ಪ್ಲೇನ್ ಮಾಡಿರುವಂತದ್ದು ಕ್ರಿಸ್ಟಲೈನ್ ಸಾಲಿಡ್ಸ್ ಟೈಪ್ಸ್. ಈಗ ಫಸ್ಟ್ ಒನ್ ನೋಡೋಣ. ಸೊ ನಾನು ನಿಮಗೆ ಏನ್ ಮಾಡ್ತೀನಿ, ಇಲ್ಲಿ ಡೈರೆಕ್ಟ್ ಐ ವಿಲ್ ಶೋ ಯು ದ ಟೇಬಲ್ ವಿಚ್ ಇಸ್ ದೇರ್ ಇನ್ ದ ಟೆಕ್ಸ್ಟ್ ಬುಕ್. ಟೆಕ್ಸ್ಟ್ ಬುಕ್ ಅಲ್ಲಿ ಯಾವ ರೀತಿ ಇದೆ ಅದನ್ನ ತೋರಿಸ್ತೀನಿ, ಅದನ್ನ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ನೋಡಿ ಫಸ್ಟ್ ಒಂದು ಯು ಕ್ಯಾನ್ ಸಿ ಟೈಪ್ ಆಫ್ ಸಾಲಿಡ್ ನೋಡೋಣಂತೆ. ಅದರಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ ಯಾವುದು ಅಂತಂದ್ರೆ ಜನರಲಿ ಆಟಮ್ಸ್ ಇದೆಯಾ ಅಥವಾ ಅಯಾನ್ಸ್ ಇದೆಯಾ ಅಥವಾ ಮಾಲಿಕ್ಯೂಲ್ಸ್ ಇದೆಯಾ ಅಂತ. ಅಂದ್ರೆ ಆ ಒಂದು ಸಾಲಿಡ್ ಅಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಅಂತ ನಾವೇನ್ ಹೇಳ್ತೀವಿ, ದಟ್ ಈಸ್ ವೆದರ್ ಇಟ್ ಇಸ್ ಆಟಮ್ಸ್ ಆರ್ ಅಯಾನ್ಸ್ ಆರ್ ಮಾಲಿಕ್ಯೂಲ್ಸ್. ದೆನ್ ಬಾಂಡಿಂಗ್ ಬಿಟ್ವೀನ್ ದೋಸ್ ಎಕ್ಸಾಂಪಲ್ ಫಾರ್ ದೋಸ್. ಫಿಸಿಕಲ್ ನೇಚರ್ ನೋಡೋಣಂತೆ, ಸಾಫ್ಟ್ ಹಾರ್ಡ್ ಅಂತ ಹೇಳಿ. ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ನೋಡೋಣಂತೆ, ವೆದರ್ ಇಟ್ ಇಸ್ ಗುಡ್ ಕಂಡಕ್ಟರ್, ಇನ್ಸುಲೇಟರ್, ವಿಚ್ ಬ್ಯಾಡ್ ಕಂಡಕ್ಟರ್, ಲೈಕ್ ದಟ್. ಅಂಡ್ ಮೆಲ್ಟಿಂಗ್ ಪಾಯಿಂಟ್, ಇಲ್ಲಿ ಮೆಲ್ಟಿಂಗ್ ಪಾಯಿಂಟ್ ಎಷ್ಟು ಅಂತ ಹೇಳ್ತಾ ಇಲ್ಲ ನಾವು, ಮೆಲ್ಟಿಂಗ್ ಪಾಯಿಂಟ್ ವೆದರ್ ಇಟ್ ಇಸ್ ಲೆಸ್ ಆರ್ ಮೋರ್, ಹೀಗೆ ವೆದರ್ ಇಟ್ ಇಸ್ ಲೆಸ್ ಆರ್ ಮೋರ್ ಮೆಲ್ಟಿಂಗ್ ಪಾಯಿಂಟ್ ಅನ್ನೋದನ್ನ ನೋಡೋಣ. ಓಕೆ, ಸೊ ಇದ್ರೊಳಗೆ ಎಲ್ಲ ನೆನ್ಪಿಟ್ಕೋಬೇಕಾ. ಒನ್ಸ್ ಅಗೇನ್, ವೈಲ್ ರೀಡಿಂಗ್, ರಿಮೆಂಬರ್, ವೈಲ್ ರೀಡಿಂಗ್ ದಿಸ್ ಚಾಪ್ಟರ್, ದಿಸ್ ಪಾರ್ಟ್ ಯು ಗಿವ್ ಇಟ್ ಸೆಕೆಂಡ್ ಪ್ರಿಫರೆನ್ಸ್. ಗೊತ್ತಿರ್ಲಿ, ಯು ಗಿವ್ ಇಟ್ ಸೆಕೆಂಡ್ ಪ್ರಿಫರೆನ್ಸ್ ಅಷ್ಟೇ, ಸೆಕೆಂಡ್ ಪ್ರಿಫರೆನ್ಸ್. ಓಕೆ ನೋಡಿ, ಸೊ ಮಾಲಿಕ್ಯುಲರ್ ಸಾಲಿಡ್, ಫಸ್ಟ್ ಒನ್ ಇಸ್ ಮಾಲಿಕ್ಯುಲರ್ ಸಾಲಿಡ್, ರೈಟ್? ಫಸ್ಟ್ ಒನ್ ಇಸ್ ಮಾಲಿಕ್ಯುಲರ್ ಸಾಲಿಡ್. ಅದರಲ್ಲಿ 3 ಟೈಪ್. ಒಂದು ನಾನ್ ಪೋಲಾರ್, ಮುಂದೆ ಹೇಳ್ತೀನಿ. ನಾನ್ ಪೋಲಾರ್ ಆದ್ಮೇಲೆ ಪೋಲಾರ್ ಬರ್ತದೆ, ಹೈಡ್ರೋಜನ್ ಬಾಂಡೆಡ್ ಅಂತ ಬರ್ತದೆ. ನಾನ್ ಪೋಲಾರ್. ಸೆಕೆಂಡ್ ಒನ್ ಇಸ್ ರಿಮೆಂಬರ್, ಸಾರಿ, ಕಾನ್ಸ್ಟೆಂಟ್ ಪಾರ್ಟಿಕಲ್. ಇವೆಲ್ಲ ಕೇಸ್ ಒಳಗೆ ರಿಮೆಂಬರ್ ಮಾಲಿಕ್ಯೂಲ್ಸ್. ಮಾಲಿಕ್ಯುಲರ್ ಸಾಲಿಡ್ ಆದ್ಮೇಲೆ ಮಾಲಿಕ್ಯೂಲ್ಸ್ ಇರಲೇಬೇಕಲ್ಲ. ನೆಕ್ಸ್ಟ್ ಬಾಂಡಿಂಗ್ ಆರ್ ಅಟ್ರಾಕ್ಟಿವ್ ಫೋರ್ಸಸ್. ನೋಡಿ, ನಾನ್ ಪೋಲಾರ್ ಅಂದ್ರೆ ಡಿಸ್ಪರ್ಷನ್ ಆರ್ ಲಂಡನ್ ಫೋರ್ಸ್. ರಿಮೆಂಬರ್, ಇವೆಲ್ಲ ಕಮ್ಸ್ ಅಂಡರ್ ವ್ಯಾನ್ ಡರ್ ವಾಲ್ಸ್ ಫೋರ್ಸ್. ನೀವೇನಾದ್ರು ಲಾಸ್ಟ್ ಇಯರ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಕಲ್ತಿದ್ರೆ ನಿಮಗೆ ನೆನಪಿರ್ತದೆ. ನಾವು ವ್ಯಾನ್ ಡರ್ ವಾಲ್ಸ್ ಫೋರ್ಸಸ್ ಅಲ್ಲಿ 3 ಫೋರ್ಸ್ ಅನ್ನು ಹೇಳ್ತೀವಿ, 3 ಫೋರ್ಸಸ್. ಒನ್ ಈಸ್ ರಿಮೆಂಬರ್ ಡೈಪೋಲ್. ರಿಮೆಂಬರ್, ಒನ್ ಈಸ್ ಡೈಪೋಲ್ ಅಂದ್ರೆ ಏನು? ಈಗ ನೋಡಿ, HCl
ಇದರ ಮಧ್ಯೆ ಇರೋದು ಡೈಪೋಲ್ ಡೈಪೋಲ್. ಯಾಕಂದ್ರೆ ಇದರಲ್ಲೂ ಕೂಡ ಆಲ್ರೆಡಿ ಚಾರ್ಜ್ ಸಪರೇಷನ್ ಇದೆ, H+Cl ಮೈನಸ್ H+Cl ಮೈನಸ್, ಅದಕ್ಕೆ ಡೈಪೋಲ್ ಡೈಪೋಲ್. ಡೈಪೋಲ್ ಅಂದ್ರೆ ಚಾರ್ಜ್ ಸಪರೇಷನ್. ಎರಡನೇದು ಹೇಳ್ತೀವಿ ಡೈಪೋಲ್ ಇಂಡ್ಯೂಸ್ಡ್ ಡೈಪೋಲ್. ಇಂಡ್ಯೂಸ್ಡ್ ಡೈಪೋಲ್, ಇಂಡ್ಯೂಸ್ಡ್ ಡೈಪೋಲ್ ಅಂತಂದ್ರೆ ಬಿಕಾಸ್ ಆಫ್ ದಿಸ್ ಡೈಪೋಲ್ ಇಲ್ಲಿ ಡೈಪೋಲ್ ಕ್ರಿಯೇಟ್ ಆಗ್ತದೆ. ಫಾರ್ ಎಕ್ಸಾಂಪಲ್ HCl and oxygen gas, dipole induced dipole. So next London force or dispersion force anta andre, so induced dipole and induced dipole andre in this particular case remember both are non-polar, O2 O2 ಅಥವಾ O2 N2. ಏನಾಗ್ತದೆ, ಈ ಮಾಲಿಕ್ಯೂಲ್ ಹತ್ರ ಬಂದಾಗ ಸ್ವಲ್ಪ ಪೊಲಾರಿಟಿ ಬರ್ತದೆ, ಆ ಮಾಲಿಕ್ಯೂಲ್ ಹತ್ರ ಬಂದಾಗ ಸ್ವಲ್ಪ ಪೊಲಾರಿಟಿ ಬರ್ತದೆ. ಅದನ್ನ ನಾವು we will call it as induced dipole. This is what we called as later London force. ಅದನ್ನ dispersion force or London force ಅಂತ ಕರೀತೀವಿ. ಎಕ್ಸಾಂಪಲ್ ನೋಡಿ, CCl4 ಇರಬಹುದು, H2 ಇರಬಹುದು, I2 ಇರಬಹುದು, ರೈಟ್? ಸೊ ನೀವು ಹೇಳ್ಬೋದು ಸರ್ ಅಯೋಡಿನ್ ಹೈಡ್ರೋಜನ್ ಈಗ ಗ್ಯಾಸ್ ನೋ, ಮುಂದೆ ಸಾಲಿಡ್ ಅಲ್ಲಿ ಯಾಕೆ ಬಂತು ಎಕ್ಸಾಂಪಲ್? ಇಷ್ಟು ನೆನ್ಪಿಟ್ಕೊಳ್ಳಿ, ಹೈಡ್ರೋಜನ್ ಅನ್ನು ಸಾಲಿಡ್ ಸ್ಟೇಟ್ ಅಲ್ಲಿ ಕಾಂಪ್ರೆಸ್ ಮಾಡಿದ ಮೇಲೆ ತಗೊಳ್ತಾ ಇದ್ವಿ ನಾವು ಎಕ್ಸಾಂಪಲ್ ಅನ್ನ. CCl4 is a liquid actually. CCl4 ಅನ್ನು ಸಾಲಿಡ್ ಸ್ಟೇಟ್ ಅಲ್ಲಿ ಕಾಂಪ್ರೆಸ್ ಮಾಡಿದ ಮೇಲೆ we have taken the example. ಕಾರ್ಬನ್ ಡೈಆಕ್ಸೈಡ್ ನಮ್ಗೆ ಗೊತ್ತಿದೆ ಗ್ಯಾಸ್ ಹೌದಾ, ಬಟ್ ರಿಮೆಂಬರ್ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಇದೆ, ಡ್ರೈ ಐಸ್ ಅಂತ ಕರಿತೀವಿ. that will comes under here, remember non polar solid ಅಂತ ಕರಿತೀವಿ. ಯಾವಾಗ we have compressed that to the solid state. ಫಿಸಿಕಲ್ ನೇಚರ್ ನೋಡಿ, ಸಾಫ್ಟ್ ಇರ್ತದೆ ಜನರಲಿ, ದೇ ಆರ್ ಸಾಫ್ಟ್. ಇಲ್ಲಿ ಒಂದ್ ಥಿಂಗ್ ನೆನ್ಪಿಟ್ಕೊಳ್ಳಿ, ಸಾಫ್ಟ್ ಅಂತಂದ್ರೆ ಕೇಕ್ ಮುಟ್ಟದಂಗ ಆಗುದಿಲ್ಲ, ಸ್ಪಾಂಜ್ ಮುಟ್ಟದಂಗ ಆಗುದಲ್ಲ. ಸೊ ಸಾಫ್ಟ್ ಅಂತಂದ್ರೆ ದೇ ಆರ್ ಹ್ಯಾವಿಂಗ್ ಲೆಸ್ ಹಾರ್ಡರ್, ಮೆಲ್ಟಿಂಗ್ ಪಾಯಿಂಟ್ ಎಲ್ಲ ಕಡಿಮೆ ಇದೆ ಅಂತ ಅರ್ಥ. ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ದೇ ಆರ್ ಇನ್ಸುಲೇಟರ್, ಯಾಕಂದ್ರೆ ಕರೆಂಟ್ ಪಾಸ್ ಆಗುದಿಲ್ಲ. ಮೆಲ್ಟಿಂಗ್ ಪಾಯಿಂಟ್ ನೋಡಿ ವೆರಿ ಲೋ, ಮೆಲ್ಟಿಂಗ್ ಪಾಯಿಂಟ್ ಇಸ್ ವೆರಿ ಲೋ. ದಿಸ್ ಇಸ್ ಅಬೌಟ್ ನಾನ್ ಪೋಲಾರ್ ಸಾಲಿಡ್ಸ್. ಇದರಲ್ಲಿ ಸೆಕೆಂಡ್ ಒನ್ ನೋಡಿ, ಪೋಲಾರ್. ಸೆಕೆಂಡ್ ಒನ್ ಇದರಲ್ಲೇ ಪೋಲಾರ್ ನೋಡಿ, ಡೈಪೋಲ್ ಇಂಟ್ರಾಕ್ಷನ್ ಇರುವಂತದ್ದು, ಮಾಲಿಕ್ಯೂಲ್ ಇರ್ತದೆ ಕಾನ್ಸ್ಟೆಂಟ್ ಪಾರ್ಟಿಕಲ್. HCl or SO2 ನೋಡಿ, HCl or SO2, ರೈಟ್? ದೆನ್ ರಿಮೆಂಬರ್ ಇಲ್ಲಿ CO2 ತಗೊಂಡ್ವಿ, ಇಲ್ಲಿ SO2 ತಗೊಂಡ್ವಿ, ಮತ್ತೆ CO2 ಯಾಕೆ ಇಲ್ಲಿ ಬರುದಿಲ್ಲ ಅಂತ ಕೇಳ್ಬೋದು, ಅಥವಾ SO2 ಯಾಕೆ ಮ್ಯಾಗ ಹೋಗುದಿಲ್ಲ ಅಂತ ಕೇಳ್ಬೋದು. ರಿಮೆಂಬರ್ CO2 is totally different, SO2 is totally different. Yes, ಯಾಕಂದ್ರೆ CO2 belongs to carbon group 14, sulfur is group 15. ಸಲ್ಫರ್ ಕೇಸ್ ಒಳಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರ್ತದೆ, ಅದಕ್ಕಾಗಿ ಇದು ಪೋಲಾರ್. ಇದರಲ್ಲಿ ಲೋನ್ ಪೇರ್ ಇರೋದಿಲ್ಲ, ಅದಕ್ಕಾಗಿ ಇದು ನಾನ್ ಪೋಲಾರ್. ಗೊತ್ತಿರ್ಲಿ, ಅಂದ್ರೆ CO2 SO2 ಎರಡು ಒಂದೇ ಅಂತ ತಿಳ್ಕೊಳಕ್ ಹೋಗ್ಬೇಡಿ. ಕಾರ್ಬನ್ ಫ್ಯಾಮಿಲಿನೇ ಬೇರೆ, ಸಲ್ಫರ್ ಫ್ಯಾಮಿಲಿನೇ ಬೇರೆ. O2 ಇದ್ದು ಬಿಟ್ಟು ಸೇಮ್ ಅಲ್ಲ, ಗೊತ್ತಿರ್ಲಿ. HCl ಅಂತೂ ಡೈಪೋಲ್, ಇದು ಕೂಡ ಸಾಫ್ಟ್ ಇರ್ತದೆ. ಅಂಡ್ ದೀಸ್ ಆರ್ ಆಲ್ಸೋ ಇನ್ಸುಲೇಟರ್. ರಿಮೆಂಬರ್ ಇನ್ಸುಲೇಟರ್ ಯಾಕೆ? ಇಲ್ಲಿ ಡೈಪೋಲ್ ಇಂಟ್ರಾಕ್ಷನ್ ಚಾರ್ಜ್ ಸಪರೇಷನ್ ಇರ್ತದೆ ಅಂತ ಹೇಳಿದೆ. ಚಾರ್ಜ್ ಸಪರೇಷನ್ ಇರ್ತದೆ ಅಂತಂದ್ರೆ ಇದು ಸಾಲಿಡ್ ಸ್ಟೇಟ್ ಅಲ್ಲಿ ಕನ್ಸಿಡರ್ ಮಾಡ್ತಾ ಇದೀವಿ. ಅದೇ ನಾವು HCl ಲಿಕ್ವಿಡ್ ಅಂತ ತಗೊಂಡ್ರೆ, HCl ಲಿಕ್ವಿಡ್ ಇಸ್ ಅ ಗುಡ್ ಕಂಡಕ್ಟರ್. ಈವನ್ ರಿಮೆಂಬರ್ NaCl ಸಾಲಿಡ್ ಈಸ್ ಇನ್ಸುಲೇಟರ್. ಗೊತ್ತಿರ್ಲಿ, NaCl is good conductor ಹೌದಾ, ಬಟ್ ಸಾಲಿಡ್ ಸ್ಟೇಟ್ ಅಲ್ಲಿ ಫ್ರೀ ಅಯಾನ್ಸ್ ಇರೋದಿಲ್ಲ. ದೇ ಆರ್ ವೆರಿ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್. ಫ್ರೀ ಅಯಾನ್ಸ್ ಇರೋದಿಲ್ಲ ಅನ್ನೋದಕ್ಕೆ ರಿಮೆಂಬರ್ ದೇ ಆರ್ ಇನ್ಸುಲೇಟರ್ಸ್. ಸೊ ಹೆನ್ಸ್ ಅಂಡ್ ಮೆಲ್ಟಿಂಗ್ ಪಾಯಿಂಟ್ ಲೋ ಕಂಪೇರ್ ಟು ಇದು ಸ್ವಲ್ಪ ಜಾಸ್ತಿ, ಬಟ್ ಲೋ ಒಂದು. ಹೈಡ್ರೋಜನ್ ಬಾಂಡೆಡ್ ಅಂದ್ರೆ ಡೆಫಿನೆಟ್ಲಿ ಹೈಡ್ರೋಜನ್ ಬಾಂಡ್. ಎಕ್ಸಾಂಪಲ್ ಬಹಳ ಸಿಂಪಲ್, ಎಲ್ಲೆಲ್ಲ ಹೈಡ್ರೋಜನ್ ಬಾಂಡ್ ಇರ್ತವೆ ಅವನ್ನೆಲ್ಲ ಇಲ್ಲಿ ತಗೊಂಡ್ಬರಿ. ನೋಡಿ ವಾಟರ್ ನೋಡಿದ್ರೆ ವಾಟರ್, ಐಸ್ ನೋಡಿ, HCl ಹೈಡ್ರೋಜನ್ ಬಾಂಡ್ ಇರೋದಿಲ್ಲ, SO2 ಹೈಡ್ರೋಜನ್ ಬಾಂಡ್ ಇರೋದಿಲ್ಲ, ಅದಕ್ಕೆ ಅದನ್ನ ಮೇಲೆ ತಗೊಂಡ್ವಿ. ಸೊ H2O, ರೈಟ್? ಸೊ ಹೈಡ್ರೋಜನ್ ಬಾಂಡೆಡ್ ಹಾರ್ಡ್ ಬಿಕಾಸ್ ಹೈಡ್ರೋಜನ್ ಬಾಂಡ್ ಕಂಪೇರ್ ಟು ದಿಸ್ ಇಟ್ ಇಸ್ ಹಾರ್ಡ್. ಸಿ ಹಾರ್ಡ್ ಅಂದ್ರೆ ಮತ್ತೆ ಡೈಮಂಡ್ ಕಂಪೇರ್ ಮಾಡ್ಬಿಡ್ರಿ, ಡೈಮಂಡೇ ಬೇರೆ, ಇದೇ ಬೇರೆ. ಓಕೆ, ಸೊ ನೆಕ್ಸ್ಟ್ these are insulator once again, they will not conduct electricity. Once again I am talking about ice, water liquid state ಅಲ್ಲ, ಐಸ್ ಇರ್ತಾ ಇದ್ದೀನಿ ನಾನು. ಅಂಡ್ ಮೆಲ್ಟಿಂಗ್ ಪಾಯಿಂಟ್ ಲೋ. ನೆಕ್ಸ್ಟ್ ಅಯಾನಿಕ್ ಸಾಲಿಡ್, ಬಹಳ ಸಿಂಪಲ್. ಅಯಾನಿಕ್ ಸಾಲಿಡ್ ಅಂದ್ರೆ ಅಯಾನ್ಸ್ ಅಷ್ಟೇ. ಬಾಂಡಿಂಗ್ ಅಟ್ರಾಕ್ಟಿವ್ ಫೋರ್ಸ್ ಅಯಾನಿಕ್ ಬಾಂಡ್, ನಥಿಂಗ್ ಬಟ್ ಎಲೆಕ್ಟ್ರೋಸ್ಟಾಟಿಕ್ ಬಾಂಡ್ ಅಂತ ಕರಿತೀವಿ ನಾವು, ಅಯಾನಿಕ್ ಬಾಂಡ್. ಎಕ್ಸಾಂಪಲ್ ನೋಡಿ ಬಹಳ ಸಿಂಪಲ್, NaCl ತಗೊಳ್ಳಿ, MgO, ZnS, CIF, ಬೇಕಾದ ಎಕ್ಸಾಂಪಲ್ ಬರೀಬಹುದು, KCl, K2O ಎಲ್ಲ. ಸೊ ಇವೆಲ್ಲ ಅಯಾನಿಕ್ ಸಾಲಿಡ್. ಫಿಸಿಕಲ್ ನೇಚರ್ ಹಾರ್ಡ್ ಬಟ್ ಬ್ರಿಟಲ್. ಬ್ರಿಟಲ್ ಅಂತಂದ್ರೆ ಏನು? ಹಾರ್ಡ್ ಇದೆ, ಬಟ್ ಇಟ್ ಈಸ್ ನಾಟ್ ಹ್ಯಾವಿಂಗ್ ದಟ್ ಪ್ರಾಪರ್ಟಿ ದಟ್ ಯು ಕ್ಯಾನ್ ಯೂಸ್ ಇಟ್ ಲೈಕ್ ಎನಿಥಿಂಗ್. ಅಂದ್ರೆ NaCl ಈಗ ಮೆಟಲ್ ಆದ್ರೆ ಬ್ರಿಟಲ್ ಇರೋದಿಲ್ಲ, ಹೌದಾ? ಬಟ್ ದೀಸ್ ಆರ್ ಬ್ರಿಟಲ್. ಅಂದ್ರೆ ಪುಡಿ ಅಂತ ಏನ್ ಹೇಳ್ತೀವಲ್ಲ ನಾವು, ಪೌಡರ್ ಅಂತ ಹೇಳಿ. ಅದು ಪೌಡರ್ ಅಂದ್ರೆ ಹಂಗಲ್ಲ, ಮುಟ್ಟಿದ ತಕ್ಷಣ ಜಸ್ಟ್ ಲೈಕ್ ಗ್ರಾಫೈಟ್, ನಿಮ್ಮ ಪೆನ್ಸಿಲ್ ಬ್ರಿಟಲ್ ಇನ್ ನೇಚರ್ ಅಂತ ಹೇಳ್ಬೋದು ನಾವು. ಬ್ರಿಟಲ್ ಹಾಗಂತ ಗ್ರಾಫೈಟ್ ಬ್ರಿಟಲ್ ಅಂತಲ್ಲ, ಪೆನ್ಸಿಲ್ ಅದು ಬ್ರಿಟಲ್ ಅಂದ್ರೆ ಮುಟ್ಟಿದ ತಕ್ಷಣ ಈ ರೀತಿ. ಅಥವಾ ಈಗ ಜನರಲಿ ಒಂದು ಬಹಳ ಕಾಮನ್ ಆಗಿ ಯೂಸ್ ಮಾಡುವಂತದ್ದು, ಈ ಆಫ್ಟರ್ 50 years ಆಫ್ ಏಜ್ ದ ಬೋನ್ಸ್ ಬಿಕಮ್ ಬ್ರಿಟಲ್ ಅಂತ ಕರಿತೀವಿ ನಾವು. ಅಂದ್ರೆ ಏನಾಗ್ತದೆ, ಸ್ವಲ್ಪ ಅವ್ರು ಏನಾದ್ರು ಕಾಲು ಸ್ವಲ್ಪ ಟ್ವಿಸ್ಟ್ ಆಯ್ತು ಅಂತಂದ್ರೂ ಬೋನ್ ಬ್ರೇಕ್ ಆಗುವಂತ ಚಾನ್ಸಸ್ ಇರ್ತದೆ.
ಅಂದ್ರೆ ಇದನ್ನೆಲ್ಲ ಬ್ರಿಟಲ್ ನೇಚರ್ ಅಂತ ಕರಿತೀವಿ ನಾವು. ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ನೋಡಿ ಬಹಳ ಸಿಂಪಲ್. ಇನ್ಸುಲೇಟರ್ ಇನ್ ದ ಸಾಲಿಡ್ ಸ್ಟೇಟ್ ಬಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ದ ಮೋಲ್ಟನ್ ಆರ್ ಎಕ್ವಿಯಸ್ ಸೊಲ್ಯೂಷನ್ ಸ್ಟೇಟ್. ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಇನ್ಸುಲೇಟರ್ ಇನ್ ಸಾಲಿಡ್ ಸ್ಟೇಟ್ ಡೆಫಿನೆಟ್ಲಿ. ಸೊ ಬಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ದ ಮೋಲ್ಟನ್ ಅಂದಾಗ ಲಿಕ್ವಿಡ್ ಫಾರ್ಮ್ ಹೋಯ್ತು. ಲಿಕ್ವಿಡ್ ಫಾರ್ಮ್ ದಲ್ಲಿ ಅಯಾನ್ಸ್ ಇದೆ ಅಂಡ್ ಸೊಲ್ಯೂಷನ್ ಸ್ಟೇಟ್ ಅಲ್ಲಿ ಕೂಡ ಅಯಾನ್ಸ್ ಇರ್ತದೆ. ಅದಕ್ಕೆ ನಾವು ಇದನ್ನ ಇನ್ಸುಲೇಟರ್ ಇನ್ ಸಾಲಿಡ್ ಸ್ಟೇಟ್ ಬಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ದ ಮೋಲ್ಟನ್ ಆರ್ ಎಕ್ವಿಯಸ್ ಸೊಲ್ಯೂಷನ್ ಅಂತ ಕರಿತೀವಿ. ಮೆಲ್ಟಿಂಗ್ ಪಾಯಿಂಟ್ ಹೈ. ಡೆಫಿನೆಟ್ಲಿ ಅಯಾನಿಕ್ ಸಾಲಿಡ್ ಅಂತ ಇದ್ದಾಗ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಮೆಲ್ಟಿಂಗ್ ಪಾಯಿಂಟ್ ವಿಲ್ ಬಿ ಹೈ. ಮೆಟಾಲಿಕ್ ಸಾಲಿಡ್ ನೋಡಿ. ಮೆಟಾಲಿಕ್ ಸಾಲಿಡ್ಸ್ ಅಲ್ಲಿ ಏನಿರ್ತದೆ? ಮೆಟಾಲಿಕ್ ಸಾಲಿಡ್ಸ್ ಅಲ್ಲಿ ಇದು ಜಸ್ಟ್ ಲೈಕ್ ಮೆಟಾಲಿಕ್ ಬಾಂಡ್ ಹೇಗೆ ಆಗ್ತದೆ ಅಂತ ಹೇಳಿದ್ದೆ ನಾನು, ಹೌದಾ? ಈಗ ಈ ರೀತಿ ನಾವು ಮೆಟಾಲಿಕ್ ಪಾರ್ಟ್ ಅಂತ ತಗೊಂಡಾಗ ಇದ್ರೊಳಗೆ ಜಸ್ಟ್ ಲೈಕ್ ದಿಸ್ ಮೆಟಲ್ ಆಟಮ್ಸ್ ವಿಲ್ ಬಿ ದೇರ್. ಮೆಟಲ್ ಆಟಮ್ಸ್ ವಿಲ್ ಬಿ ದೇರ್. ಮೆಟಲ್ಸ್ ಆಟಮ್ಸ್ ಒಳಗೆ ಸೊ ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ಸ್ ವಿಲ್ ಬಿ ದೇರ್. ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ಸ್ ವಿಲ್ ಬಿ ದೇರ್. ಹೀಗೆ ಅಂದ್ರೆ ಇದನ್ನ ಯಾವ ರೀತಿ ಇದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರು ಅಂತಂದ್ರೆ, ಸೊ ಪಾಸಿಟಿವ್ ಅಯಾನ್ಸ್ ಇನ್ ಸಿ ಆಫ್ ಮೊಬೈಲ್ ಎಲೆಕ್ಟ್ರಾನ್ ಅಂತ ಹೇಳಿ, ಅಂದ್ರೆ ಎಲೆಕ್ಟ್ರಾನ್ ಸಿ ಮಾಡೆಲ್ ಅಂತ ಕರಿತೀವಿ ನಾವು ಇದಕ್ಕೆ. ಎಲೆಕ್ಟ್ರಾನ್ ಸಿ ಮಾಡೆಲ್ ಅಂತ ಹೇಳಿ. ದ ಮೀನಿಂಗ್ ಆಫ್ ದಿಸ್ ಇಸ್ ಪಾಸಿಟಿವ್ ಚಾರ್ಜ್ ಏನಿದೆಯಲ್ಲ ಫಿಕ್ಸ್ ಇದೆ, ಹೌದಾ? ಅಂದ್ರೆ ಪಾಸಿಟಿವ್ ಅಂತಂದ್ರೆ ಏನು? ಫಾರ್ ಎಕ್ಸಾಂಪಲ್ ಈಗ Na 1s2 2s2 2p6 3s2 3s1 ಅಂತ ಬಂತು. ಈಗ ಇದ್ರದ್ದು ನ್ಯೂಕ್ಲಿಯಸ್ ಅನ್ನ ಸೇರಿಸಿ ಇವೆಲ್ಲಾ ಎಲೆಕ್ಟ್ರಾನ್ ನಾವು ಕರ್ನೆಲ್ ಅಂತ ಕರಿತೀವಿ. ಆಕ್ಚುಲಿ ಕರ್ನೆಲ್ ಅಂತ ಹೇಳಿ ಈ ಮಾಡೆಲ್ ಒಳಗೆ ಇದನ್ನ ನಾವು ಪಾಸಿಟಿವ್ ಚಾರ್ಜ್ ಅಂತ ಕರಿತೀವಿ. ಈ ಎಲೆಕ್ಟ್ರಾನ್ ಇಸ್ ನೆಗೆಟಿವ್ಲಿ ಚಾರ್ಜ್. ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಇರ್ತದೆ, ಹೌದಾ? ಅಂದ್ರೆ ಇಟ್ ಇಸ್ ಜಸ್ಟ್ ಲೈಕ್ ವಾಟರ್ ಮಾಲಿಕ್ಯೂಲ್ ಇದ್ದಂಗೆ. ಸಿ ಅಲ್ಲಿ ಸಮುದ್ರದಲ್ಲಿ ವಾಟರ್ ಮಾಲಿಕ್ಯೂಲ್ ಇದ್ದಂಗೆ. ವಾಟರ್ ಮಾಲಿಕ್ಯೂಲ್ ಒಂದ್ ಕಡೆ ಕಂಟ್ರೋಲ್ ಇಲ್ಲ, ಅಲ್ಲೇ ಮೂವ್ ಆಗ್ತಾ ಸರ್ಕ್ಯುಲೇಟ್ ಆಗ್ತಾ ಇರ್ತದೆ. ಸೊ ಎಲೆಕ್ಟ್ರಾನ್ ಸಿ ಒಳಗೆ ಪಾಸಿಟಿವ್ ಅಯಾನ್ಸ್ ಆರ್ ಪ್ರೆಸೆಂಟ್ ಅಂತ. ಪಾಸಿಟಿವ್ ಅಯಾನ್ಸ್ ಸ್ಮಾಲ್ ಸ್ಟೋನ್ ಇದ್ದಂಗೆ ಅದು. ಪಾಸಿಟಿವ್ ಅಯಾನ್ಸ್ ಆರ್ ಪ್ರೆಸೆಂಟ್ ಅಂಡ್ ಮೆಟಾಲಿಕ್ ಬಾಂಡಿಂಗ್ ಇಸ್ ಡ್ಯೂ ಟು ದಿ ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳಿದ್ವಿ ನಾವು. ಸೊ ಅದನ್ನ ನಾವು ಮೆಟಾಲಿಕ್ ಬಾಂಡಿಂಗ್ ಅಂತ ಕರಿತೀವಿ. ಬಾಂಡಿಂಗ್ ಇನ್ ಅಟ್ರಾಕ್ಟಿವ್ ಫೋರ್ಸಸ್ ಏನು? ಮೆಟಾಲಿಕ್ ಬಾಂಡಿಂಗ್. ಎಕ್ಸಾಂಪಲ್ ಎಲ್ಲ ಮೆಟಲ್ಸ್ ಕೂಡ ಇವು ಮೂರಂತಲ್ಲ, ಬೇಕಾದ ಮೆಟಲ್, ನಿಕೆಲ್, ಕಾಪರ್, ಜಿಂಕ್, ಐರನ್, ಎಲ್ಲದು ಮೆಟಲ್ಸ್ ಅಂತ ಬರಬೇಕು. ಫಿಸಿಕಲ್ ನೇಚರ್ ನೋಡಿ, ಹಾರ್ಡ್ ಅಂಡ್ ಮೆಲಿಯಬಲ್ ಅಂಡ್ ಡಕ್ಟೈಲ್. ನೋಡಿ, ಮೆಲಿಯಬಲ್ ಅಂಡ್ ಡಕ್ಟೈಲ್ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಶೀಟ್ಸ್ ಆರ್ ವೈರ್ಸ್. ಅಂಡ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಕಂಡಕ್ಟ್ ಇನ್ ಸಾಲಿಡ್ ಸ್ಟೇಟ್ ಅಂಡ್ ಮೋಲ್ಟನ್ ಸ್ಟೇಟ್ ಬೋತ್. ಯಾಕಂದ್ರೆ ಇದ್ರೊಳಗೆ ಕಂಡಕ್ಟರ್ಸ್ ಆರ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ಆರ್ ಗುಡ್ ಕಂಡಕ್ಟರ್ಸ್. ಅದಕ್ಕೆ ಕಂಡಕ್ಟ್ ಇನ್ ಸಾಲಿಡ್ ಅಂಡ್ ಮೋಲ್ಟನ್ ಸ್ಟೇಟ್. ಮೆಲ್ಟಿಂಗ್ ಪಾಯಿಂಟ್ ವಿಲ್ ಬಿ ಜನರಲಿ ಹೈ, ಜನರಲಿ fairly high. So like this, remember this is about metallic solid. Covalent or network solid ನೋಡಿ. Covalent or network solid ಇಲ್ಲಿ ಬರ್ತದೆ atoms are the constituent particles. Here atoms are important, very important. ಗೊತ್ತಿರಲಿ. ಮಾಲಿಕ್ಯುಲರ್ ಅಂದ್ರೆ ಮಾಲಿಕ್ಯೂಲ್, ಅಯಾನಿಕ್ ಅಂದ್ರೆ ಅಯಾನಿಕ್, ಕೋವಾಲೆಂಟ್ ಅಂದ್ರೆ atoms, ಮೆಟಾಲಿಕ್ ಅಂದ್ರೆ ಮೆಟಲ್ಸ್. ಅಂದ್ರೆ ಪಾಸಿಟಿವ್ ಅಯಾನ್ಸ್ ಇದ್ರೆ ಸಿ ಆಫ್ ಮೊಬೈಲ್ ಎಲೆಕ್ಟ್ರಾನ್. ನೋಡಿ, ಕೋವಾಲೆಂಟ್ ಬಾಂಡಿಂಗ್ ಇರ್ತದೆ ಡೆಫಿನೆಟ್ಲಿ. ಎಕ್ಸಾಂಪಲ್ ನೋಡಿ, SiO2 ಕ್ವಾರ್ಟ್ಸ್, SiO2, SiC ಇರಬಹುದು, SiC ಸಿಲಿಕಾನ್ ಕಾರ್ಬೈಡ್ ಅಂತ ಕರಿತೀವಿ. ಕಾರ್ಬನ್ ನೋಡಿ, ಡೈಮಂಡ್. ಸೊ AlN, ಸೊ ಅಲ್ಯೂಮಿನಿಯಂ ನೈಟ್ರೈಡ್ ನೋಡಿ, ರೈಟ್? ಸೊ ದಿಸ್ ಆರ್ ಆಲ್ ಕಮ್ಸ್ ಅಂಡರ್, ರಿಮೆಂಬರ್, ಕೋವಾಲೆಂಟ್ ಆರ್ ನೆಟ್ವರ್ಕ್ ಸಾಲಿಡ್ ಅಂತ ಕರಿತೀವಿ. ಇದ್ರೊಳಗೆ ನೀವು ಗ್ರಾಫೈಟ್ ಕೂಡ ಬರೀಬಹುದು. ಗ್ರಾಫೈಟ್ ಆಲ್ಸೋ ಕ್ಯಾನ್ ಆಡ್ ಬಿಕಾಸ್ ನೆಟ್ವರ್ಕ್ ಸಾಲಿಡ್ ಗ್ರಾಫೈಟ್ ಆಲ್ಸೋ, ರಿಮೆಂಬರ್. ಸೊ ಇವೆಲ್ಲದೂ ಕೂಡ ಡೈಮಂಡ್ ಇರಬಹುದು, ಗ್ರಾಫೈಟ್ ಇರಬಹುದು, ಫಿಲರಿನ್ ತಗೊಳ್ಬೇಕಾದ್ರೆ ಫಿಲರಿನ್, ಇವೆಲ್ಲದೂ ಕೂಡ ಕೋವಾಲೆಂಟ್ ಆರ್ ನೆಟ್ವರ್ಕ್ ಸಾಲಿಡ್ ಅಂತ. ಸೊ ಈ ಕೇಸ್ ಒಳಗೆ ಗೊತ್ತಿರಲಿ, ಹಾರ್ಡ್, ದೇ ಆರ್ ಹಾರ್ಡ್ ಇನ್ಸುಲೇಟರ್ಸ್. ಓನ್ಲಿ ಥಿಂಗ್ ಈಸ್ ಗ್ರಾಫೈಟ್ ಈಸ್ ಕಂಡಕ್ಟರ್. ಗೊತ್ತಿರಲಿ, ಎಕ್ಸೆಪ್ಷನ್ ಇದೆ, ಯಾಕಂದ್ರೆ ನಂಬರ್ ಆಫ್ ಅನ್ಪೇಡ್ ಎಲೆಕ್ಟ್ರಾನ್ ಇದೆ ಇಲ್ಲಿ, ಕಂಡಕ್ಟರ್ ಅಂಡ್ ವೆರಿ ಹೈ ಅಂಡ್ ಮೆಲ್ಟಿಂಗ್ ಪಾಯಿಂಟ್ ವಿಲ್ ಬಿ ಜನರಲಿ ವೆರಿ ಹೈ. ಈಗ ಗ್ರಾಫೈಟ್ ಯಾಕೆ ಸ್ಲಿಪರಿ ಇನ್ ನೇಚರ್ ಅಂತ ನೋಡಿದ್ರೆ, ಕಾರ್ಬನ್ ಒಳಗೆ ಏನಾಗ್ತದೆ? ಆಲ್ ಆರ್ ಸ್ಟ್ರಾಂಗ್ ಕೋವಾಲೆಂಟ್ ಬಾಂಡ್ ವಿಲ್ ಬಿ there. ಗ್ರಾಫೈಟ್ ಒಳಗೆ ಏನಾಗ್ತದೆ? ಗ್ರಾಫೈಟ್ ಈಸ್ ಹ್ಯಾವಿಂಗ್, ರಿಮೆಂಬರ್, 6 membered ring like this. ಸೊ ಲಾಸ್ಟ್ ಇಯರ್ ಪಿ ಬ್ಲಾಕ್ ನಲ್ಲಿ ನಿಮಗೆ ಕಲ್ಸಿರ್ತಾರ ನೋಡಿ, ಈ ರೀತಿ 6 membered ರಿಂಗ್ ಇರ್ತದೆ. 6 membered ಅಂತ ಅನ್ಕೊಳ್ಳಿ, ನಿಮಗೆ ಒಂದೊಂದು 5 membered ಅಂತ ಅನ್ಸಿದ್ರು 6 membered ಅಂತ ಅನ್ಕೊಳ್ಳಿ. ಸೊ 6 membered ಇವೆಲ್ಲ ಬಾಂಡ್ ಏನಿದೆ ಇದರಲ್ಲಿ ಕೋವಾಲೆಂಟೇ ಇದೆ. ಅದೇ ರೀತಿ ಇನ್ನೊಂದು ಇರ್ತದೆ, ಇಲ್ಲಿ ಇನ್ನೊಂದು 6 membered ರಿಂಗ್ ಇದೆ ಇರ್ತದೆ, ರಿಂಗ್ 6 membered ring will be there like this. ಇವೆರಡು ಲೇಯರ್ಸ್ ಮಧ್ಯೆ, these are all the layers, ಇವೆರಡು ಲೇಯರ್ಸ್ ಮಧ್ಯೆ ಒಂದು ಅಟ್ರಾಕ್ಷನ್ ಇರ್ತದೆ. ದಿಸ್ ಅಟ್ರಾಕ್ಷನ್ we call it as van der Waals force. ಈಗ ಯಾಕೆ ಇದು ಸ್ಲಿಪರಿ? ಅಥವಾ ಯು ಕ್ಯಾನ್ ಸೇ ಗ್ರಾಫೈಟ್ ಅನ್ನ ನಾವು ವೈಟ್ ಪೇಪರ್ ಮೇಲೆ ಈ ರೀತಿ ಬರಿತಾ ಹೋದ್ವಿ ಅಂತಂದ್ರೆ ಒಂದು ಗ್ರಾಫೈಟ್ ಲೇಯರ್ ಪ್ರೆಸೆಂಟ್ ಆನ್ ದ ಪೇಪರ್ ಇಟ್ ಸೆಲ್ಫ್ ಅಂತ ನೋಡಿದ್ರೆ, ದ ರೀಸನ್ ಫಾರ್ ದಟ್ ಇಸ್ van der Waals force of attraction can be broken very easily if you apply slight pressure also. If you apply even a slight pressure, ಸ್ವಲ್ಪ ಪ್ರೆಷರ್ ಹಾಕಿದ್ರು ಸಾಕು, ಆ ಗ್ರಾಫೈಟ್ ಲೇಯರ್ಗಳು ಕಟ್ ಆಗ್ತಾ ಹೋಗ್ಬಿಡ್ತದೆ. ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ದ van der Waals force present between the two layers. ಅಂಡ್ ಗೊತ್ತಿದೆ ನಮಗೆ, ಗ್ರಾಫೈಟ್ ಒಳಗೆ ಕಾರ್ಬನ್ ಹೈಬ್ರಿಡೈಸೇಷನ್ sp2 ಇರ್ತದೆ, ಡೈಮಂಡ್ ಒಳಗೆ sp3 ಇರ್ತದೆ. sp2 ಇರ್ತದೆ ಅಂತಂದ್ರೆ ಒಂದು ಈ ರೀತಿ 6 membered ರಿಂಗ್ ಈ ರೀತಿ ಇದ್ದಾಗ ನೋಡಿ, ಸೊ ಇದು ಈ ರೀತಿ ಇರ್ತದೆ, ಹೌದಾ? ಅಂದ್ರೆ ಒಂದು ಕಾರ್ಬನ್ 3 ಬಾಂಡ್ ಇರ್ತದೆ ಇಲ್ಲಿ.
4ನೇ ಬಾಂಡ್ ಏನ್ ಆಗ್ಬೇಕಲ್ಲ, ಆ ಎಲೆಕ್ಟ್ರಾನ್ ಫ್ರೀ ಇರ್ತದೆ, ಇಲ್ಲಿ ಫ್ರೀ ಇರ್ತದೆ, ಅದಕ್ಕೆ ಇದು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. So those two layers are arranged with the help of van der Waals force. Van der Waals force, remember. So like this, van der Waals force will be there. So this is what we call it as diamond. Graphite is slippery in nature. Yes. Next we'll move to unit cell and crystal lattice. Unit cell and crystal lattice. ಇಲ್ಲಿ ನಾವೀಗ ಹೇಳ್ಕೊತಾ ಬಂದ್ವಿ, ಸಾಲಿಡ್ ಅಂತ ಅಂದ್ರೆ ಒಂದು ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಇರ್ತದೆ. ಅಂದ್ರೆ ದೇ ಆರ್ ಇಮ್ಯಾಜಿನ್ ಟು ಬಿ ಸ್ಪಿಯರ್ಸ್. ರಿಮೆಂಬರ್, ಸ್ಪಿಯರ್ಸ್, ರಿಜಿಡ್ ಸ್ಪಿಯರ್ಸ್ ಅಂತ ಕರೆದ್ವಿ. ಇವೆಲ್ಲ ಇದ್ದಾಗ ಅದಕ್ಕೊಂದು ಸ್ಟ್ರಕ್ಚರ್ ಅನ್ನ ಪ್ರಪೋಸ್ ಮಾಡಬೇಕು ಅಂತ ಬಂದಾಗ ವಿ ಹ್ಯಾವ್ ಟೇಕನ್ ದ ಯೂಸ್ ಆಫ್ ಯೂನಿಟ್ ಸೆಲ್ ಅನ್ನೋ ವರ್ಡ್ ಅನ್ನು ತಗೊಂಡ್ವಿ, ಮತ್ತೆ ಕ್ರಿಸ್ಟಲ್ ಲೆಟೈಸ್ ಅನ್ನೋ ಒಂದು ವರ್ಡ್ ಅನ್ನು ತಗೊಂಡ್ವಿ. ಕ್ರಿಸ್ಟಲ್ ಲೆಟೈಸ್. ಫಸ್ಟ್ ವಿಲ್ ಸಿ ಕ್ರಿಸ್ಟಲ್ ಲೆಟೈಸ್ ಅಂಡ್ ಯೂನಿಟ್ ಸೆಲ್. ಇಲ್ಲಿ ವಾಟ್ ಈಸ್ ಲೆಟೈಸ್ ಪಾಯಿಂಟ್ಸ್ ಅಂತಂದ್ರೆ, ಈಗ ಯಾವುದೇ ಒಂದು ಸಾಲಿಡ್ಸ್ ಅಂತ ತಗೊಂಡಾಗ ಲೆಟೈಸ್ ಪಾಯಿಂಟ್ಸ್ ಅಂತ ಇರ್ತದೆ. ಆ ಲೆಟೈಸ್ ಪಾಯಿಂಟ್ಸ್ ಅಂತಂದ್ರೆ ಏನು ಅಂತಂದ್ರೆ, ಐ ವಿಲ್ ಶೋ ಯು ದಿಸ್. ದಿಸ್ ಇಸ್ ನಥಿಂಗ್ ಬಟ್ ದ ಒಂದು ಶೇಪ್ ಅನ್ನು ತಗೊಂಡಿದ್ದಾರೆ. ಇದನ್ನ ಕ್ಯೂಬ್ ಅಂತ ಕರಿತೀವಿ, ಹೌದಾ? ಒಂದು ಕ್ಯೂಬ್ ಅಂತ ಕರಿತೀವಿ. ಸಿ, ಇವೆಲ್ಲ ರಿಮೆಂಬರ್ ಅರೇಂಜ್ಮೆಂಟ್ ಆಫ್ ದ ಪಾರ್ಟಿಕಲ್ಸ್ ಇನ್ ದ ಪರ್ಟಿಕ್ಯುಲರ್ ಮ್ಯಾನರ್. ಅದಕ್ಕಾಗಿ ನಾವು ವಿ ಆರ್ ಗೋಯಿಂಗ್ ಟು ಅರೇಂಜ್ ದೋಸ್ ಪಾರ್ಟಿಕಲ್ಸ್ ಲೈಕ್ ದಿಸ್. ಲೆಟೈಸ್ ಪಾಯಿಂಟ್ಸ್ ಅಂತ ಅಂದ್ರೆ ದೀಸ್ ಆರ್ ದ ಪಾಯಿಂಟ್ಸ್ ವಿಚ್ ಇಂಡಿಕೇಟ್ ದ ರಿಲೇಟಿವ್ ಪೊಸಿಷನ್ ಆಫ್ ದ ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್. ಇದರಲ್ಲಿ ಏನು ಪಾರ್ಟಿಕಲ್ಸ್ ಇದೆ, ಯು ಕ್ಯಾನ್ ಸಿ ದಟ್ ಬ್ಲಿಂಕಿಂಗ್ ಪಾರ್ಟ್ ಆಫ್ ದಿಸ್. ದೀಸ್ ಆರ್ ಆಲ್ ದ ಪಾರ್ಟಿಕಲ್ಸ್ ವಿ ಆರ್ ಶೋಯಿಂಗ್ ಇನ್ ಟರ್ಮ್ಸ್ ಆಫ್, ರಿಮೆಂಬರ್, ಲೆಟೈಸ್ ಪಾಯಿಂಟ್ಸ್. ಅದನ್ನ ನಾವು ಲೆಟೈಸ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ನಾವೇನು ಇಲ್ಲಿ ತನಕ ಡಿಸ್ಕಸ್ ಮಾಡಿದ್ವಲ್ಲ, ಅದು ಆಟಮ್ಸ್ ಇರಬಹುದು, ಅಯಾನ್ಸ್ ಇರಬಹುದು, ಮಾಲಿಕ್ಯೂಲ್ಸ್ ಇರಬಹುದು ಅಂತ ಹೇಳಿ, ಸೊ ಕಾನ್ಸ್ಟಿಟ್ಯೂಂಟ್ ಪಾರ್ಟಿಕಲ್ಸ್, ಅದನ್ನೇ ನಾವು ಇಲ್ಲಿ ಏನಂತ ಇಂಡಿಕೇಟ್ ಮಾಡ್ತೀವಿ, ಲೆಟೈಸ್ ಪಾಯಿಂಟ್ ಅಂತ ಕರಿತೀವಿ. ಲೆಟೈಸ್ ಪಾಯಿಂಟ್ಸ್ ಅಂತ ಕರಿತೀವಿ. ರಿಮೆಂಬರ್, ಲೆಟೈಸ್ ಅಂದ್ರೆ ಪರ್ಟಿಕ್ಯುಲರ್ ಮೀನಿಂಗ್ ಅಂತ ಏನಿಲ್ಲ. ಲೆಟೈಸ್ ಅಂತಂದ್ರೆ ದೋಸ್ ಕ್ರಿಸ್ಟಲ್ ಸ್ಟ್ರಕ್ಚರ್, ಅದರಲ್ಲಿರುವಂತ ಪಾಯಿಂಟ್ಸ್. ಸೊ ಲೆಟೈಸ್ ಪಾಯಿಂಟ್ಸ್ ಅಂತ ಕರಿತೀವಿ. ಕ್ರಿಸ್ಟಲ್ ಲೆಟೈಸ್ ಆರ್ ಸ್ಪೇಸ್ ಲೆಟೈಸ್ ಅಂತ ಅಂದ್ರೆ ಎರಡು ಒಂದೇ. ಕ್ರಿಸ್ಟಲ್ ಲೆಟೈಸ್ ಆರ್ ಸ್ಪೇಸ್ ಲೆಟೈಸ್ ಅಂತ ಅಂದ್ರೆ ಈಸ್ ಅ ರೆಗ್ಯುಲರ್ ತ್ರೀ ಡೈಮೆನ್ಷನಲ್ ಅರೇಂಜ್ಮೆಂಟ್ ಆಫ್ ದ ಲೆಟೈಸ್ ಪಾಯಿಂಟ್ಸ್ ಇನ್ ಸ್ಪೇಸ್. ನೋಡಿ, ಆ ಪಾಯಿಂಟ್ಸ್ ಅನ್ನ ಲೆಟೈಸ್ ಪಾಯಿಂಟ್ಸ್ ಅಂತ ಕರೆದ್ವಿ. ಆ ಲೆಟೈಸ್ ಪಾಯಿಂಟ್ಸ್ ಅನ್ನ 3D ಡೈಮೆನ್ಷನಲ್ ಅಲ್ಲಿ ನಾವೇನಾದ್ರೂ ಅರೇಂಜ್ ಮಾಡಿದ್ರೆ ಆ ಶೇಪ್ ಅನ್ನ ನಾವು ಕ್ರಿಸ್ಟಲ್ ಲೆಟೈಸ್ ಅಂತ ಕರಿತೀವಿ. ನೀಟಾಗಿ ನೋಡ್ತಾ ಹೋಗಿ, ಒಂದ್ರ ಮೇಲೆ ಒಂದು ಕೊಂಡಿರ್ತೋದಾ ನೋಡಿ. ಇನ್ನೊಂದು ಲೈಟ್ ಪಾರ್ಟಿಕಲ್ ಬಂತು, ಇನ್ನೊಂದು ಲೇಯರ್ ಪಾರ್ಟಿಕಲ್ ಬಂತು, ರೈಟ್? ಅದಾದ್ಮೇಲೆ ಇನ್ನೊಂದು ಲೇಯರ್ ಪಾರ್ಟಿಕಲ್ ಬಂತು ನೋಡಿ, ಹೌದಾ? ಇನ್ನೊಂದು ಲೇಯರ್ ಪಾರ್ಟಿಕಲ್ ಬಂತು, ರೈಟ್? ಸೊ ನೋಡಿ, ಇನ್ನೊಂದು ಲೇಯರ್ ಪಾರ್ಟಿಕಲ್ ಬಂತು. ಕರೆಕ್ಟ್ ಅಬ್ಸರ್ವ್ ಮಾಡ್ತಾ ಹೋಗಿ ನೋಡಿ. ಈ ರೀತಿ 3 ಡೈಮೆನ್ಷನಲ್ ಅರೇಂಜ್ಮೆಂಟ್ ಇದು. ಎಲ್ಲಾ ಡೈರೆಕ್ಷನ್ ಅಲ್ಲಿ ಪಾರ್ಟಿಕಲ್ ಅರೇಂಜ್ಮೆಂಟ್ ಈಗ ಆಗ್ತಾ ಹೋಯ್ತು. ಇದನ್ನ ನಾವು ಕ್ರಿಸ್ಟಲ್ ಲೆಟೈಸ್ ಅಂತ ಕರೆದ್ವಿ. ಇದರಲ್ಲಿ ಕಾಣಿಸ್ತಾ ಇರುವಂತ ಈಚ್ ಅಂಡ್ ಎವ್ರಿ ಪಾಯಿಂಟ್ ವಿ ಹ್ಯಾವ್ ಕಾಲ್ಡ್ ಇಟ್ ಆಸ್, ರಿಮೆಂಬರ್, ವಿ ಹ್ಯಾವ್ ಕಾಲ್ಡ್ ಇಟ್ ಆಸ್ ಲೆಟೈಸ್ ಪಾಯಿಂಟ್ಸ್. ಆ ಲೆಟೈಸ್ ಪಾಯಿಂಟ್ಸ್ ಅನ್ನ 3 ಡೈಮೆನ್ಷನಲ್ಲಿ ಅರೇಂಜ್ ಮಾಡಿದಾಗ ವಿ ಹ್ಯಾವ್ ಕಾಲ್ಡ್ ದಟ್ ಆಸ್ ಕ್ರಿಸ್ಟಲ್ ಲೆಟೈಸ್ ಆರ್ ಸ್ಪೇಸ್ ಲೆಟೈಸ್. 3 ಡೈಮೆನ್ಷನಲ್ ಸ್ಪೇಸ್ ಅಲ್ಲಿ ಅರೇಂಜ್ ಮಾಡಿದಾಗ ಇದನ್ನ ಸ್ಪೇಸ್ ಲೆಟೈಸ್ ಅಂತ ಕರೆದ್ವಿ. 3 ಡೈಮೆನ್ಷನ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ವೆರೆವರ್ ಇಟ್ ಇಸ್ ಪಾಸಿಬಲ್, ಐ ಆಮ್ ಶೋಯಿಂಗ್ 3 ಡೈಮೆನ್ಷನ್ ಅರೇಂಜ್ಮೆಂಟ್ ಆಫ್ ದ ಪಾರ್ಟಿಕಲ್ ಇನ್ ದ ಪಿಕ್ಚರ್. ಓಕೆ, ಈ ರೀತಿ ಪಾರ್ಟಿಕಲ್ಸ್ ಅರೇಂಜ್ ಆಗೋದನ್ನ ನಾವು ಕ್ರಿಸ್ಟಲ್ ಲೆಟೈಸ್ ಅಂತ ಕರಿತೀವಿ. ಈಗ ಯೂನಿಟ್ ಸೆಲ್ ಅಂದ್ರೆ ಏನಾಗಾದ್ರೆ, ಸಿ, ಕ್ರಿಸ್ಟಲ್ ಲೆಟೈಸ್ ಅಂತ ಅಂದ್ರೆ ದ ಹೋಲ್ 3 ಡೈಮೆನ್ಷನಲ್ ಸ್ಟ್ರಕ್ಚರ್. ಅದರಲ್ಲಿ ಒಂದು ಸ್ಮಾಲೆಸ್ಟ್ ಯೂನಿಟ್, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಅದರಲ್ಲಿ ಒಂದು ಸ್ಮಾಲೆಸ್ಟ್ ಯೂನಿಟ್, ದಟ್ ವಿ ಕಾಲ್ ಇಟ್ ಆಸ್ ಯೂನಿಟ್ ಸೆಲ್. ಆ ಯೂನಿಟ್ ಸೆಲ್ ಹೇಗೆ ಅರೇಂಜ್ ಇರ್ತದ ಅಂತಂದ್ರೆ, ದಟ್ ಈಸ್ ರಿಪೀಟೆಡ್ ಇನ್ ಆಲ್ ದ ಡಿಫರೆಂಟ್ ಡೈರೆಕ್ಷನ್ಸ್ ಟು ಗಿವ್ ಓವರ್ ಆಲ್ ದ ಹೋಲ್ ಕಂಪ್ಲೀಟ್ ಕ್ರಿಸ್ಟಲ್ ಲೆಟೈಸ್. ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಯೂನಿಟ್ ಸೆಲ್. ನೋಡಿ, ಈ ರೀತಿ ನಾವು ಅರೇಂಜ್ಮೆಂಟ್ ಅನ್ನು ನೋಡಿದ್ವಿ. ಆ ಅರೇಂಜ್ಮೆಂಟ್ ಅಲ್ಲಿ ಇಲ್ಲಿ ಒಂದು ಏನ್ ನಿಮಗೆ ಈ ರೀತಿ ಒಂದು ಕ್ಯೂಬ್ ಕಾಣಿಸ್ತದಲ್ಲ, ಇದನ್ನ ನಾವು ವಿ ಕಾಲ್ಡ್ ಇಟ್ ಆಸ್ ಒನ್ ಯೂನಿಟ್ ಸೆಲ್. ಒನ್ ಯೂನಿಟ್ ಸೆಲ್ ಲೈಕ್ ದಿಸ್. ರಿಮೆಂಬರ್, ವಿ ಹ್ಯಾವ್ ಕಾಲ್ಡ್ ಇಟ್ ಆಸ್ ಅ ಯೂನಿಟ್ ಸೆಲ್. ಯೂನಿಟ್ ಸೆಲ್ ಅಂತಂದ್ರೆ ಸ್ಮಾಲೆಸ್ಟ್ ಯೂನಿಟ್ ಆಫ್ ದಿ ಕ್ರಿಸ್ಟಲ್ ಲೆಟೈಸ್ which when repeated in different directions gives the crystal lattice. ಈ ಯೂನಿಟ್ ಸೆಲ್ ಅಲ್ಲಿ there are two types. ಎರಡು ಟೈಪ್ ಯೂನಿಟ್ ಸೆಲ್ ಅಂತ ಕರಿತೀವಿ ನಾವು. ಒಂದು ಬಹಳ ಸಿಂಪಲ್, ಪ್ರಿಮಿಟಿವ್ ಯೂನಿಟ್ ಸೆಲ್ ಅಂತ ಕರಿತೀವಿ. ಪ್ರಿಮಿಟಿವ್ ಯೂನಿಟ್ ಸೆಲ್ ಅಂತ ಕರಿತೀವಿ. ಇನ್ನೊಂದು ಸೆಂಟರ್ಡ್ ಅಂತ ಕರಿತೀವಿ. ಪ್ರಿಮಿಟಿವ್ ಅಂತಂದ್ರೆ ಕಾನ್ಸ್ಟೆಂಟ್ ಪಾರ್ಟಿಕಲ್ಸ್ ಓನ್ಲಿ ಎಟ್ ದ ಕಾರ್ನರ್ಸ್. ನೋಡಿ, ಬಹಳ ಸಿಂಪಲ್, ಕಾರ್ನರ್ಸ್ ದಲ್ಲಿ ಅಷ್ಟೇ ಪಾರ್ಟಿಕಲ್ ಇದ್ರೆ ಪ್ರಿಮಿಟಿವ್ ಯೂನಿಟ್ ಸೆಲ್ ಅಂತ ಕರಿತೀವಿ. ಯೂನಿಟ್ ಸೆಲ್ ಅಲ್ಲಿ ಕಾರ್ನರ್ ಅಲ್ಲಿ ಅಷ್ಟೇ ಪಾರ್ಟಿಕಲ್ ಇರಬೇಕು, ಬೇರೆಗಡೆ ಸೆಂಟರ್ದಲ್ಲಿ ಅಥವಾ ಫೇಸ್ ಅಲ್ಲಿ ಪಾರ್ಟಿಕಲ್ ಇರಬಾರ್ದು. ಅದನ್ನ ನಾವು ಪ್ರಿಮಿಟಿವ್ ಅಂತ ಕರಿತೀವಿ. ಸೆಂಟರ್ಡ್ ಅಂದ್ರೆ ಸೆಂಟರ್ ಅಲ್ಲಿ, ಸೆಂಟರ್ ಅಂದ್ರೆ ಬರೀ ನೀವು ಕುಳಿತುಕೊಂಡಿರುವಂತ ಸೆಂಟರ್ ಅಷ್ಟೇ ಅಲ್ಲ, ಫೇಸ್ ಸೆಂಟರ್ ಅಂದ್ರೆ ನಿಮ್ಮ ಮನೆಯ ಗಾಡಿಯ ಮಿಡಲ್ ಒಂದು ಹೋಲ್ ಇದೆ ಅಂತ ಇಟ್ಕೊಳ್ಳಿ, ಒಂದು ಪಾರ್ಟಿಕಲ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ಅದು. ಅಥವಾ ಎಡ್ಜ್ ಸೆಂಟರ್ ಅಂತ ಕರಿತೀವಿ. ಎಡ್ಜ್ ಸೆಂಟರ್ ಅಂತೇಳಿ. ಎಡ್ಜ್ ಸೆಂಟರ್ ಅಂತಂದ್ರೆ ನೀವು ಇಲ್ಲಿ ಕುಳಿತುಕೊಂಡಿರುವಂತ ಒಂದು ಎರಡು ಪಾಯಿಂಟ್ ಅನ್ನ ಏನು ಜೋಡಿಸಿದಾರಲ್ಲ, ಅದರ ಮಧ್ಯೆ ಒಂದು ಪಾರ್ಟಿಕಲ್ ಇದೆ, ಅದು ಎಡ್ಜ್ ಸೆಂಟರ್. ಈ ರೀತಿ we have a centered. Remember, constant particles are present in the position in addition to those of corner. ಕಾರ್ನರ್ ಇದಂತೂ ಇರಲೇಬೇಕು, ಯಾಕಂದ್ರೆ ಕಾರ್ನರೇ ಇಲ್ದೇನೆ ಸೆಂಟರ್ ಎಕ್ಸಿಬಿಟ್ ಆಗೋದಿಲ್ಲ, ಹೌದಾ? ಕಾರ್ನರ್ ದಲ್ಲಿ ಅಷ್ಟೇ ಇದ್ರೆ ಪ್ರಿಮಿಟಿವ್. ಸೆಂಟರ್ಡ್ ಅಂದ್ರೆ ಕಾರ್ನರ್ ಗೆ ಎಡಿಷನ್ ಎಲ್ಲ ಸೆಂಟರ್ ದಲ್ಲಿ ಇರಬೇಕು, ಎಲ್ಲ ಸೆಂಟರ್ ದಲ್ಲಿ ಇರಬೇಕು. ದಟ್ ವಿ ಕಾಲ್ ಇಟ್ ಆಸ್ ಸೆಂಟರ್ಡ್ ಯೂನಿಟ್ ಸೆಲ್. ಬಹಳ ಸಿಂಪಲ್.
ಸೊ ನೆಕ್ಸ್ಟ್ ನೋಡಿ, ಈ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಪ್ರಿಮಿಟಿವ್ ಅಲ್ಲಿ ಟೈಪ್ಸ್ ಇಲ್ಲ, ಯಾಕಂದ್ರೆ ಇರೋದೇ ಒಂದೇ ಒಂದು ಟೈಪ್, ಸಿಂಪಲ್ ಕ್ಯೂಬ್ ಅಂತ ಹೇಳ್ತೀವಿ ನಾವು ಅದಕ್ಕೆ, ಸಿಂಪಲ್ ಕ್ಯೂಬ್. ಹೌದಾ, ನಾವೀಗೇನು ಕ್ಯೂಬ್ ತೋರಿಸಿದಲ್ಲ, 8 ಪಾರ್ಟ್ ಇದೆ. ಓಕೆ, ಬಹಳ ಸಿಂಪಲ್. ಕ್ಯೂಬ್ ಡ್ರಾ ಮಾಡೋದು ಗೊತ್ತಿರಬೇಕು. ಈ ರೀತಿ ಬಹಳ ಸಿಂಪಲ್ ನೋಡಿ, ಈ ರೀತಿ ಡ್ರಾ ಮಾಡ್ತೀರಿ, ಎಲ್ಲ ಪಾಯಿಂಟ್ ಅನ್ನ ಜಾಯಿನ್ ಮಾಡಿಬಿಡಿ. ದಿಸ್ ಇಸ್ ನಥಿಂಗ್ ಬಟ್ ಕ್ಯೂಬ್. ಇವೆಲ್ಲ ಪಾರ್ಟಿಕಲ್ ಏನ್ ಕಾಣಿಸ್ತದೆ, ಇದು ಲೆಟೈಸ್ ಪಾಯಿಂಟ್ಸ್. ಲೆಟೈಸ್ ಪಾಯಿಂಟ್ಸ್ ಸೆಂಟರ್ಡ್ ಅಲ್ಲಿ ವಿ ಹ್ಯಾವ್ 4 ಟೈಪ್ಸ್ ಆಕ್ಚುಲಿ. ಒಂದು ಬಾಡಿ ಸೆಂಟರ್ ನೋಡಿ, ಬಹಳ ಸಿಂಪಲ್ ನೋಡಿ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. 8 ಪಾಯಿಂಟ್ ಅಂತೂ ಇದೆ, ಬಾಡಿ ಮಿಡಲ್ ಒಂದು ಪಾಯಿಂಟ್ ಬಂತು. ಹೌದಾ, ಬಾಡಿ ಅಂದ್ರೆ ಮಿಡಲ್ ಒಂದು ಪಾಯಿಂಟ್ ಬಂತು. ಎರಡನೇದು ನೋಡಿ, ಎರಡನೇದು ಫೇಸ್ ಸೆಂಟರ್ ನೋಡಿ, ಫೇಸ್ ಸೆಂಟರ್. ಸೊ ಇದರಲ್ಲಿ ಇಮ್ಯಾಜಿನೇಷನ್ ಬಹಳ ಇಂಪಾರ್ಟೆಂಟ್. ನಾ ಹೇಳಿದ್ನಲ್ಲ, ನೀವು ಕುಳಿತುಕೊಂಡಿರುವಂತಹ ರೂಮಿನ ಗೋಡೆ 6 ಫೇಸ್ ಇದೆ. ಹೌದಾ, ನಿಮ್ಮ ಸುತ್ತಲೂ 4, ಮೇಲೊಂದು ಕೆಳಗೊಂದು. ನೀವೇನಾದ್ರೂ ಅಟ್ಟದ ಮೇಲೆ ಕುತ್ಕೊಂಡು ಮ್ಯಾಗ ಇರೋದಿಲ್ಲ, ಮತ್ತೆ ಅದನ್ನ ಆಕಾಶವನ್ನೇ ಒಂದು ಫ್ಲೋರ್ ಅಂತ ತಿಳ್ಕೊರಿ. ನೀವು ಒಳಗಡೆ ಕುತ್ಕೊಂಡಿದ್ರೆ ಮೇಲ್ಗಡೆ ಒಂದು ಫ್ಲೋರ್ ಕಾಣಿಸ್ತದೆ ನಿಮಗೆ. ಎಲ್ಲ ಫೇಸ್ ಅಲ್ಲಿ ಒಂದೊಂದು ಪಾರ್ಟಿಕಲ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಪ್ರತಿಯೊಂದು ಫೇಸ್ ಅಲ್ಲಿ ಒಂದೊಂದು ಪಾರ್ಟಿಕಲ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಫೇಸ್ ಸೆಂಟರ್ಡ್. ಫೇಸ್ ಸೆಂಟರ್ಡ್ ಅಂತಂದ್ರೆ ಒಂದು ಕ್ಯೂಬ್ ಒಳಗೆ ರಿಮೆಂಬರ್ 6 ಫೇಸಸ್ ವಿಲ್ ಬಿ ದೇರ್, 6 ಫೇಸ್ ಸೆಂಟರ್ಡ್ ಪಾರ್ಟಿಕಲ್ಸ್ ವಿಲ್ ಬಿ ದೇರ್. ಒಂದು ಕ್ಯೂಬ್ ಒಳಗೆ ಒಂದೇ ಬಾಡಿ ಸೆಂಟರ್ ಪಾಸಿಬಿಲಿಟಿ ಇದೆ, ಯಾಕಂದ್ರೆ ಒಂದು ಸೆಂಟರ್ಗೆ ಒಂದೇ ಬಾಡಿ ಸೆಂಟರ್. ಹೌದಾ, ಅಂದ್ರೆ ಒಂದು ಕ್ಯೂಬಿಗೆ ಒಂದೇ ಬಾಡಿ ಸೆಂಟರ್ ಅಂತ ಬರ್ತದೆ, 2-3 ಬಾಡಿ ಸೆಂಟರ್ ಬರೋದಿಲ್ಲ. ಸೊ ಅದು ಒಂದು ಬಾಡಿ ಸೆಂಟರ್. ಫೇಸ್ ಸೆಂಟರ್ಡ್ ಅಂದ್ರೆ ಫೇಸ್. ನೆಕ್ಸ್ಟ್ ನೋಡಿ, ಎಂಡ್ ಸೆಂಟರ್ಡ್. ಎಂಡ್ ಸೆಂಟರ್ಡ್ ಅಂದ್ರೆ ರಿಮೆಂಬರ್ ಅಪೋಸಿಟ್ ಟು ದಿ ಫೇಸ್. ಎಂಡ್ ಸೆಂಟರ್ ಅಪೋಸಿಟ್ ಟು ದಿ ಫೇಸ್. ಹಾಗಂತೇಳಿ ಎಲ್ಲಾ ಫೇಸ್ ಅಲ್ಲಿ ಒಂದೊಂದು ಇದ್ದು ಬಿಟ್ರೆ ಅದು ಫೇಸ್ ಸೆಂಟರ್ಡ್ ಆಗ್ಬಿಡ್ತದ. ಕಂಡೀಷನ್ ಏನು, ಎರಡೇ ಪಾಯಿಂಟ್ ಇರಬೇಕು, ಅಪೋಸಿಟ್ ಟು ಫೇಸ್ ಇರಬೇಕು. ವಿ ಕಾಲ್ ಇಟ್ ಆಸ್ ಎಂಡ್ ಸೆಂಟರ್. ಗೊತ್ತಿರಲಿ, ಎಂಡ್ ಸೆಂಟರ್ ಅಂದ್ರೆ ಐದರ್ ಮೇಲ್ಗಡೆ ಕೆಳಗಡೆ ಇರಬಹುದು, ಈ ಕಡೆ ಆ ಕಡೆ ಇರಬಹುದು, ಹಿಂದೆ ಮುಂದೆ ಈ ಕಡೆ ಇರಬಹುದು. ಬಟ್ 6 ಇತ್ತು, ದಟ್ ಇಸ್ ಫೇಸ್ ಸೆಂಟರ್ಡ್ ಆಗಿಬಿಡ್ತದೆ. ಯಾಕಂದ್ರೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಿಲ್ಲ ನೋಡಿ. ಇದು ಫೇಸ್ ಸೆಂಟರ್, ಈ ಪಾರ್ಟಿಕಲ್ ಒಳಗೆ ಫೇಸ್ ಸೆಂಟರ್. ಜಸ್ಟ್ ಇಮ್ಯಾಜಿನ್, ಇವು 4 ಇಲ್ಲ, ಓನ್ಲಿ ಇದು ಮತ್ತೆ ಇದು ಇದೆ. ಯಾವಾಗ ಇದು ಎಂಡ್ ಸೆಂಟರ್ ಅಂತ ಅನ್ಸ್ಕೊಳ್ತದೆ, ಗೊತ್ತಿರಲಿ. ಒಂದಿದೆ ಎಡ್ಜ್ ಸೆಂಟರ್ ಅಂತ ಹೇಳಿ ನೋಡಿ, ಎಡ್ಜ್ ಸೆಂಟರ್ ಅಂತ ಹೇಳಿ. ಈಗ ಜಸ್ಟ್ ಇಮ್ಯಾಜಿನ್, ನೀವು ಕುತ್ಕೊಂಡಿರುವಂತಹ ರೂಮ್ ಅಲ್ಲಿ ಎಷ್ಟು ಈ ರೀತಿ ಎಡ್ಜ್ ಇದೆ ಅಂತ ನೋಡಿ. ಎಡ್ಜ್, ಈ ರೀತಿ ಒಂದು ಎಡ್ಜ್, ಒಂದೊಂದು ಲೈನ್ ಪಾಯಿಂಟ್ ಅನ್ನ, ಪ್ರತಿ ಒಂದು ಪಾಯಿಂಟ್ ಅನ್ನ ಜೋಡಿಸ್ಕೊತಾ ಹೋದಾಗ ಯು ಆರ್ ಗೋಯಿಂಗ್ ಟು ಗೆಟ್ 1 2 3 4 5 6 7 8 9 10 11 12. ಹೌದಾ, ಟೋಟಲ್ 12 ಎಡ್ಜಸ್ ಆರ್ ದೇರ್. ಆ ಪ್ರತಿಯೊಂದು ಎಡ್ಜ್ ಅಲ್ಲಿ ಒಂದೊಂದು ಸೆಂಟರ್ ಹಾಕಿ, ಅಂದ್ರೆ ಎಡ್ಜ್ ಸೆಂಟರ್ ಯು ಆರ್ ಗೋಯಿಂಗ್ ಟು ಗೆಟ್. ರೈಟ್, ಎಡ್ಜ್ ಸೆಂಟರ್ ರಿಮೆಂಬರ್ ಇನ್ ದಿಸ್ ಕೇಸ್ 12 ಎಡ್ಜ್ ಪ್ಲಸ್ 8 ಕಾರ್ನರ್, ಅಂದ್ರೆ 12 1 2 ನೋಡಿ, 12 edge, 12 plus 8 20 lattice points will be there. Remember, ಇದ್ರೊಳಗೆ ನೋಡಿ ಎಂಡ್ ಸೆಂಟರ್ ಅಲ್ಲಿ 8 plus 2 10 lattice points will be there. ಇದ್ರೊಳಗೆ ನೋಡಿ 14 lattice points will be there. ಇದ್ರೊಳಗೆ 9 lattice points will be there. ಆ ಕ್ಯಾಲ್ಕುಲೇಷನ್ ಬರಬೇಕು, 9 lattice points will be there. ಎಸ್, ಈಗ ಒಂದು ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಇವೆಲ್ಲ ಆಕ್ಸಿಸ್ ಅಂತ ಕರಿತೀವಿ. ಹೌದಾ, ಈಗ ಇದು ಒಂದು ಆಕ್ಸಿಸ್, ಇದೊಂದು ಆಕ್ಸಿಸ್, ರೈಟ್. ಈಗ ಕ್ವಶನ್ ಯಾಕೆ ಕೇಳ್ತಾರೆ, ಸಮಥಿಂಗ್ ಎಕ್ಸ್ ಹ್ಯಾವ್ FCC if lattice points present in one axis is removed, then how many lattice points left ಅಂತ ಕೇಳಬಹುದು. ಸೊ ಎಷ್ಟಾಗ್ತದೆ, ಟೋಟಲ್ 14 ಇದೆ. ಈ ಒಂದು ಆಕ್ಸಿಸ್, ಯಾವ್ದಾದ್ರು ಒಂದು ಆಕ್ಸಿಸ್ ರಿಮೂವ್ ಮಾಡಿಬಿಟ್ವಿ ಅಂದ್ರೆ 2 ಪಾರ್ಟಿಕಲ್ ಹೋಗ್ಬಿಡ್ತು. ರಿಮೆಂಬರ್, ಒಂದು ಆಕ್ಸಿಸ್ ಮೇಲೆ 2 ಪಾರ್ಟಿಕಲ್ ಹೋಗ್ಬಿಡ್ತು ಅಂದ್ರೆ ಟೋಟಲ್ ನಿಮಗೆ 12 ಉಳಿತದ. ಈ ರೀತಿ ಕ್ವಶನ್, ಈ ರೀತಿ ಸಿಂಪಲ್ ಕೇಳೋದಿಲ್ಲ, ಇಷ್ಟು ಸಿಂಪಲ್ ಕೇಳೋದಿಲ್ಲ, ಅದು ಸ್ವಲ್ಪ ಎಡಿಷನ್ ಮಾಡಿ ಕೇಳ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್, ನೀಟ್ JEE ಅಲ್ಲಿ ಜನರು ಈ ರೀತಿ ಕೇಳಿದ್ರು ಗೊತ್ತಿರಲಿ ಹೇಗಿರ್ತದೆ ಇದು ಕತೆ ಅಂತ ಹೇಳಿ. ಎಸ್, ನೆಕ್ಸ್ಟ್ ಪ್ಯಾರಾಮೀಟರ್ಸ್ ಆಫ್ ದ ಯೂನಿಟ್ ಸೆಲ್. ಅಂದ್ರೆ ಈಗ ಒಂದು ಯೂನಿಟ್ ಸೆಲ್ ಅನ್ನ ನಾವು ಯಾವ ರೀತಿ ಒಂದು ಪ್ಯಾರಾಮೀಟರ್ ಇಟ್ಕೊಂಡು ಅದನ್ನ ಅಳಿತೀವಿ, ಮೆಜರ್ ಮಾಡ್ತೀವಿ ಅಂತ ಹೇಳಿ. ಎಲ್ಲ ಯೂನಿಟ್ ಸೆಲ್ ಒಂದೇ ರೀತಿ ಇರೋದಿಲ್ಲ. ಹೌದಾ, ಪ್ಯಾರಾಮೀಟರ್ಸ್ ಬೇರೆ ಬೇರೆ ಇರ್ತದೆ. ಬಾಂಡ್ ಲೆಂತ್ ಬೇರೆ ಇರ್ತದೆ, ಅಂದ್ರೆ ಬಾಂಡ್ ಲೆಂತ್ ಅನ್ನಂಗೆ ಇಲ್ಲಿ ಲೆಂತ್ ಆಫ್ ದಿ ಕಾರ್ನರ್ ಬೇರೆ ಇರ್ತದೆ. ದೆನ್ ಯು ಕ್ಯಾನ್ ಸೇ ಆಂಗಲ್ ಬೇರೆ ಇರ್ತದೆ. ಸೊ ಇವೆಲ್ಲ ಪ್ಯಾರಾಮೀಟರ್ಸ್ ಆಫ್ ದ ಯೂನಿಟ್ ಸೆಲ್ ಅಂತ ಕರಿತೀವಿ. ಇದರಲ್ಲಿ ಒನ್ಸ್ ಅಗೇನ್ 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಒಂದು ABC along 3 edges ಆಫ್ ದ ಯೂನಿಟ್ ಸೆಲ್ ಅಂತ ಕರಿತೀವಿ. ಡಿಸ್ಟೆನ್ಸ್ ಅಂದ್ರೆ ಲೆಂತ್ ಆಫ್ ದ ದಟ್ ಎಡ್ಜ್. ಓಕೆ, ಸೊ ಇನ್ನೊಂದು ರಿಮೆಂಬರ್, ಈ ಒಂದು ಪಾರ್ಟಿಕಲ್ ನಾವು ಒಂದು ಯೂನಿಟ್ ಸೆಲ್ ಅಂತ ತಗೊಂಡಿದ್ದೇವೆ ಅಂತಂದ್ರೆ ಇದರಲ್ಲಿ ಈ ರೀತಿ ನೋಡಿ, ಈ ರೀತಿ ಏನಿದೆಯಲ್ಲ ಇದು ABC ಅಂದ್ರೆ ಯು ಕ್ಯಾನ್ ಟೇಕ್ ಇಟ್ ಆಸ್ ಹೈಟ್ ಇಂಟು ಲೆಂತ್ ಇಂಟು ಬ್ರೆಡ್ತ್ ಇದ್ದಂಗೆ. ಇದು ಒಂದು ರೀತಿ ಹೈಟ್ ಇಂಟು ಲೆಂತ್ ಇಂಟು ಬ್ರೆಡ್ತ್ ಇದ್ದಂಗೆ. ಸೊ ABC ನೋಡಿ ಈ ರೀತಿ. ಇನ್ನೊಂದು, ಸೊ ಆಂಗಲ್ ಬಿಟ್ವೀನ್ ದ ಎಡ್ಜಸ್, ಆ ಎಡ್ಜಸ್ ಅಲ್ಲಿ
ಆಂಗಲ್ ಅನ್ನ ನಾವು ತಗೋತೀವಿ. ಆಂಗಲ್ ಅಂದ್ರೆ ಹೇಗೆ ನೋಡಿ, ಬಿ ಅಂಡ್ ಸಿ ಮಧ್ಯೆ ಅಲ್ಫಾ, ಬಿ ಅಂಡ್ ಸಿ ಮಧ್ಯೆ ಅಲ್ಫಾ, ಸೊ ಎ ಅಂಡ್ ಬಿ ಮಧ್ಯೆ ಗಾಮಾ, ಎ ಅಂಡ್ ಸಿ ಮಧ್ಯೆ ಬೀಟಾ. ಸೊ ಇದು ನಮಗೆ ಕನ್ವೆನ್ಷನಲಿ ಅರ್ಥ ಆಗ್ಲಿ ಅನ್ನೋದಕ್ಕೆ ಏನ್ ಮಾಡ್ತಾ ಇದೀವಿ ನಾವಿಲ್ಲಿ ಕರೆಕ್ಟ್ ಆಗಿ ನೋಡಿ. ಈಗ ಇಂಗ್ಲಿಷ್ ಅಲ್ಲಿ ಎ ಬಿ ಸಿ ಅದನ್ನೇ ಲೆಟರ್ ಗ್ರೀಕ್ ಲೆಟರ್ ಲ್ಯಾಟಿನ್ ಲೆಟರ್ ಏನೋ ಹೇಳ್ತೀವಲ್ಲ, ಅಲ್ಫಾ ಬೀಟಾ ಗಾಮಾ, ಹೌದಾ? ಈಗ ಏನ್ ಮಾಡ್ತೀವಿ ನಾವು, ಎ ಬಿ ಡಿಸ್ಟೆನ್ಸ್ ತಗೊಂಡಾಗ ಅದರ ಮಧ್ಯೆ ಯಾವ್ದಿದೆ, ಎ ಬಿ ಆದ್ಮೇಲೆ ಏನು ಉಳಿತಿಲ್ಲಿ, ಗಾಮಾ ಉಳಿತದ. ಇದು ಬಿಟ್ಬಿಡಿ, ಅಲ್ಫಾ ಬೀಟಾ ಬಿಟ್ಬಿಡಿ, ಗಾಮಾ ಉಳಿತದ. ಗಾಮವನ್ನ ಇವೆರಡರ ಮಧ್ಯೆ ತಗೊಂಡ್ ಬಂದ್ವಿ ನೋಡಿ. ಎ ಬಿ ಮಧ್ಯೆ ಗಾಮಾ, ಬಿ ಸಿ ಮಧ್ಯೆ ಏನ್ ಉಳಿತು, ಎ ಉಳಿತು, ಎ ಅಂದ್ರೆ ಅಲ್ಫಾ, ಅಲ್ಫಾ. ಸಿ ಎ ಮಧ್ಯೆ, ಎ ಸಿ ಮಧ್ಯೆ ನೋಡಿ, ಎ ಸಿ ಮಧ್ಯೆ ಬಿ ಉಳಿತು, ಬಿ ಅಂದ್ರೆ ಬೀಟಾ, ಆಂಗಲ್ ಅದು, ಹೌದಾ, ಬೀಟಾ. ಹಾಗೆ ಇದನ್ನ ಅರೇಂಜ್ ಮಾಡಿದೀವಿ, ನೆನ್ಪಿಟ್ಕೊಳ್ಳೋದಕ್ಕೂ ಈಸಿ ಆಗ್ಲಿ, ನಮ್ಮ ಕನ್ವೀನಿಯನ್ಸ್ ತಕ್ಕಂಗೆ ಗೊತ್ತಿರ್ಲಿ. ಓಕೆ, ಈಗ ಈ ಡಿಸ್ಟೆನ್ಸ್ ಎಲ್ಲಾ ಪಾರ್ಟಿಕಲ್ ಅಲ್ಲಿ ಸೇಮ್ ಇರೋದಿಲ್ಲ, ಗೊತ್ತಿರ್ಲಿ. ಈ ಡಿಸ್ಟೆನ್ಸ್ ಏನಿದೆಯಲ್ಲ ಎಲ್ಲಾ ಪಾರ್ಟಿಕಲ್ ಅಲ್ಲಿ ಸೇಮ್ ಇರೋದಿಲ್ಲ. ರಿಮೆಂಬರ್, ಡಿಫರೆಂಟ್ ಪಾರ್ಟಿಕಲ್ಸ್ ವಿಲ್ ಬಿ ದೇರ್, ಅಂದ್ರೆ ಡಿಫರೆಂಟ್ ಡಿಸ್ಟೆನ್ಸ್ ವಿಲ್ ಬಿ ದೇರ್. ಎಲ್ಲದರಲ್ಲೂ ಈ ಆಂಗಲ್ ಸೇಮ್ ಇರೋದಿಲ್ಲ, ಆಂಗಲ್ ಸೇಮ್ ಇರೋದಿಲ್ಲ, ಗೊತ್ತಿರ್ಲಿ. ಸೊ ಅದಕ್ಕೆ ಈ ಒಂದಷ್ಟು ಪ್ಯಾರಾಮೀಟರ್ಸ್ ನ ಹಿಡ್ಕೊಂಡು ನಾವು ಡಿಫರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಡಿಫರೆಂಟ್ ಟೈಪ್ಸ್ ಆಫ್ ದಿಸ್ ಯು ಕ್ಯಾನ್ ಸೇ ಯೂನಿಟ್ಸ್ ಎಲ್ಲ ನೋಡ್ತಾ ಹೋದ್ವಿ. ಈಗ ಜಸ್ಟ್ ಇಮ್ಯಾಜಿನ್, ಇಲ್ಲಿ ತೋರಿಸಿದ್ವಿ, ಹೌದಾ? ಇಲ್ಲಿ ನೋಡಿ, ಎಂಡ್ ಸೆಂಟರ್ ಅಂತ ನೋಡಿದ್ವಿ, ಮತ್ತೆ ಬಾಡಿ ಸೆಂಟರ್ ಅಂತ ನೋಡಿದ್ವಿ, ಅಥವಾ ಫೇಸ್ ಸೆಂಟರ್ ಅಂತ ನೋಡಿದ್ವಿ, ಇವೆಲ್ಲ ನೋಡಿದ್ವಿ. ಈಗ ಇದ್ರೊಳಗೆ ನಾವೇನ್ ತಗೊಂಡಿದ್ವಿ, ಎಲ್ಲಾ ಕಡೆ ಎ ಈಕ್ವಲ್ ಟು ಬಿ ಈಕ್ವಲ್ ಟು ಸಿ, ಗಾಮಾ ಅಲ್ಫಾ ಈಕ್ವಲ್ ಟು ಬೀಟಾ ಈಕ್ವಲ್ ಟು ಗಾಮಾ ಅಂತ ನಾವು ಕನ್ಸಿಡರ್ ಮಾಡಿದ್ವಿ ಇಲ್ಲಿ. ಬಟ್ ಈವನ್ ಈಚ್ ಬಾಡಿ ಸೆಂಟರ್ ಅಲ್ಲಿ, ಈಚ್ ಬಾಡಿ ಸೆಂಟರ್ ಅಲ್ಲಿ ಗೊತ್ತಿರ್ಲಿ, ಇದು ಬೇರೆ ಬೇರೆ ಇರ್ಬೋದು. ಎ ಇಸ್ ಈಕ್ವಲ್ ಟು ಬಿ ಇರ್ಬೋದು, ಬಿ ಇಸ್ ನಾಟ್ ಈಕ್ವಲ್ ಟು ಸಿ ಇರ್ಬೋದು, ಅಥವಾ ಎ ಈಕ್ವಲ್ ಟು ಸಿ ನಾಟ್ ಈಕ್ವಲ್ ಟು ಬಿ ಇರ್ಬೋದು, ಅಲ್ಫಾ ಈಕ್ವಲ್ ಟು ಬಿ, ಬೀಟಾ ನಾಟ್ ಈಕ್ವಲ್ ಟು ಗಾಮಾ ಇರ್ಬೋದು. ಸೊ ಹೀಗೆ ಡಿಫರೆಂಟ್ ಟೈಪ್. ಅಂದ್ರೆ ನಾವಿಲ್ಲೇನ್ ತೋರಿಸ್ತಾ ಇದೀವಲ್ಲ, ಈ ಒಂದಷ್ಟು ಬೇಸಿಕ್ ಯೂನಿಟ್ಸ್ ಅಲ್ಲಿ ಇವು. ಸೊ ಬಾಡಿ ಸೆಂಟರ್ಡ್ ಇರ್ಬೋದು, ಫೇಸ್ ಸೆಂಟರ್ಡ್ ಇರ್ಬೋದು, ಸಿಂಪಲ್ ಕ್ಯೂಬ್ ಇರ್ಬೋದು, ಎಡ್ ಸೆಂಟರ್ ಇರ್ಬೋದು, ಎಂಡ್ ಸೆಂಟರ್ ಇರ್ಬೋದು. ಇದರೊಳಗೆ ಮತ್ತೆ ಆ ಒಂದು ಲೆಂತ್ ಆಫ್ ದ ಎ ಬಿ ಸಿ ಅಂಡ್ ಆಲ್ಸೋ ಆಂಗಲ್ ಆಫ್ ದ ಅಲ್ಫಾ ಬೀಟಾ ಗಾಮಾ ವಿಲ್ ಗಿವ್ ರೈಸ್ ಟು ಟೋಟಲ್ 14 ಟೈಪ್ ಆಫ್ ಲೆಟೈಸಸ್. ಎಲ್ಲ ಪಾಸಿಬಿಲಿಟಿ ನೋಡಿದ ಮೇಲೆ ಪ್ರಾಕ್ಟಿಕಲಿ 14 ಟೈಪ್ ಆಫ್ ಲೆಟೈಸಸ್ ಆರ್ ಪ್ರೆಸೆಂಟ್, that we call it as Bravais lattices. Remember, Bravais lattices ಅಂತ ಕರೀತೀವಿ. 14 type of lattices we have got. So ಅದು based on, remember, ಈ ಡಿಸ್ಟೆನ್ಸ್ ಮೇಲೆ ಗೊತ್ತಿರಲಿ. Now the question is, in that 14 Bravais lattices, ಅದರಲ್ಲಿ ನಮ್ಮ ಸಿಲೆಬಸ್ ಗೆ ನಾವು 7 ಬೇಸಿಕ್ lattices ಅನ್ನು ಕಲಿತೀವಿ. 7 ಬೇಸಿಕ್ we have. So ಅದನ್ನ ನೆನಪಿಟ್ಕೊಳ್ಳೋಣ. ಟೈಪ್ ಆಫ್ ಯೂನಿಟ್ ಸೆಲ್ ಇನ್ ದ ಕ್ರಿಸ್ಟಲ್ lattice. So ನೋಡಿ, there are 7 crystal system, total 7 crystal system. ಅದನ್ನ ನಾವು 3 ಡೈಮೆನ್ಷನ್ ಅರೇಂಜ್ ಮಾಡಿದಾಗ 14 ಪಾಸಿಬಲ್ 3 ಡೈಮೆನ್ಷನ್ ಸ್ಟ್ರಕ್ಚರ್ ಪಾಸಿಬಿಲಿಟಿ ಇದೆ. ಅದನ್ನು ನಾವು ಬ್ರವೈಸ್ ಲೆಟೈಸ್ ಅಂತ ಕರಿತೀವಿ. ನಾವು ನೆನ್ಪಿಟ್ಕೊಳ್ಳೋದು ಈ 7 ಕ್ರಿಸ್ಟಲ್ ಸಿಸ್ಟಮ್ ಅನ್ನ. ಅದು ಯಾವುದಕ್ಕೆ? ನಾಟ್ ಫಾರ್ ಬೋರ್ಡ್ ಎಕ್ಸಾಮ್. ಡೋಂಟ್ ವರಿ, ಬೋರ್ಡ್ ಎಕ್ಸಾಮ್ ಅಲ್ಲಿ ಇದನ್ನ ಕೇಳೋದಿಲ್ಲ ಅಷ್ಟೇ. ಸೊ ಬಟ್ ಕಾಂಪಿಟೇಟಿವ್ ಎಕ್ಸಾಮಿಗೆ ಬೇಕಾ? ಕಾಂಪಿಟೇಟಿವ್ ಎಕ್ಸಾಮಿಗೆ ಓದ್ಬೇಕಾದ್ರೆ ರಿಮೆಂಬರ್, this is the last preference. ಓದ್ಬೇಕಾದ್ರೆ ಏನಿದು ಲಾಸ್ಟ್ ಪ್ರಿಫರೆನ್ಸ್, ಗೊತ್ತಿರಲಿ. ನೀವೇನಾದ್ರೂ ಫಸ್ಟ್ ಇದನ್ನೇ ಓದಿದ್ರಿ ಉಪಯೋಗ ಇಲ್ಲ, ಯಾಕಂದ್ರೆ ಇದರ ಚಾನ್ಸಸ್ ಪಾಸಿಬಿಲಿಟಿ ಎಷ್ಟು ಅಂತಂದ್ರೆ 0.0001%. ಲಾಸ್ಟ್ ಪ್ರಿಫರೆನ್ಸ್ ಇಟ್ಕೊಳ್ಳಿ. there are 7 crystal system which will give rise to 14 possible 3-dimensional lattices. ಸೊ ನೋಡಿ, ಫಸ್ಟ್ ಒನ್ ತಗೊಳ್ಳಂತೆ ನೋಡಿ, ಕ್ಯೂಬಿಕ್. ಫಸ್ಟ್ ಒನ್ ಕ್ಯೂಬಿಕ್ ಅಂತ ಕರೆದ್ವಿ. ಪ್ರಿಮಿಟಿವ್, ಬಿಸಿಸಿ, ಎಫ್ಸಿಸಿ, 3 ಟೈಪ್ ಅಲ್ಲಿ ಇದೆ. ಇದು ಕ್ಯೂಬಿಕ್ ಅಂತಂದ್ರೆ ಪ್ರಿಮಿಟಿವ್ ಇದೆ. ಪ್ರಿಮಿಟಿವ್ ಅಂತಂದ್ರೆ ಓನ್ಲಿ 8 ಲೆಟೈಸ್ ಪಾಯಿಂಟ್. ಬಿಸಿಸಿ ಇದೆ, ಎಫ್ಸಿಸಿ ಇದೆ. 3 ಟೈಪ್ ಇದೆ. ಪಾಸಿಬಲ್ ವೇರಿಯೇಷನ್ ನೋಡಿ, ಈ 3 ಪಾಸಿಬಲ್ ವೇರಿಯೇಷನ್ ಇದೆ. ಆಕ್ಸಿಯಲ್ ಡಿಸ್ಟೆನ್ಸ್ ಅಂಡ್ ಎಡ್ಜ್ ಲೆಂತ್ ನೋಡ್ತಾ ಹೋದ್ರಿ ಅಂತಂದ್ರೆ ಎ ಬಿ ಸಿ ಎಲ್ಲ ಈಕ್ವಲ್, ಅಲ್ಫಾ ಬೀಟಾ ಗಾಮಾ ಎಲ್ಲ ಈಕ್ವಲ್, 290 ಡಿಗ್ರಿ ಎಕ್ಸಿಯಲ್ ಆಂಗಲ್, ರೈಟ್? ಸೊ ಎಕ್ಸಾಂಪಲ್ ನೋಡಿ, NaCl, ಕಾಪರ್, ಜಿಂಕ್ ಬ್ಲೆಂಡ್ ಎಕ್ಸೆಟ್ರಾ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಎಕ್ಸಾಂಪಲ್ ಕೇಳ್ಬಿಡ್ತಾರೆ ಒಂದೊಂದ್ಸರಿ. ಯಾವ್ದು ಬೋರ್ಡ್ ಎಕ್ಸಾಮ್ ಅಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ. ಅದು CET ಅಲ್ಲಿ ಒಂದು ಸಾರಿ ಏನೋ ಕೇಳಿದ್ದಿದೆ. ಜನರಲಿ ಆ ಕ್ವಶನ್ ಫ್ರೇಮ್ ಮಾಡೋದಿಲ್ಲ, ಬಟ್ ಒಬ್ಬೊಬ್ರು ಮಾಡ್ಬಿಡ್ತಾರೆ, ಏನ್ ಮಾಡಕ್ ಬರೋದು. ಯಾಕಂದ್ರೆ ಇದು ಪ್ಯೂರ್ಲಿ ಎಕ್ಸಾಂಪಲ್ಸ್ ಅನ್ನ, there is no shortcut to remember this. ರಿಮೆಂಬರ್ ಅಂದ್ರೆ ಯಾವುದೋ ಒಂದು ಟೆಕ್ನಿಕ್ ಇಟ್ಕೊಂಡು ಶಾರ್ಟ್ಕಟ್ ಇಟ್ಕೊಂಡು ನೆನ್ಪಿಟ್ಕೊಳ್ಳೋದಲ್ಲ. ಇದು ಎಲ್ಲ ಫ್ಯಾಕ್ಟ್, ಇದು ಪ್ರಾಕ್ಟಿಕಲ್ ಫ್ಯಾಕ್ಟ್ ಅಷ್ಟೇ. ಸೊ ಅದನ್ನ ಇಟ್ಸ್ ವೆರಿ ಡಿಫಿಕಲ್ಟ್ ಟು ರಿಮೆಂಬರ್. ಬಟ್ ಇದನ್ನ ಹೇಗೆ ನೆನ್ಪಿಟ್ಕೊಳ್ಳೋದು? ಇದನ್ನ ಅಂದ್ರೆ ಈ 7 ಕ್ರಿಸ್ಟಲ್ ಸಿಸ್ಟಮ್ ಅನ್ನ ನೆನ್ಪಿಟ್ಕೊಳ್ಳೋದು ಈ ರೀತಿ ಅಲಾಂಗ್ ವಿತ್ ದ ಬಾಡಿ, ಈ ರೀತಿ ಆಂಗಲ್ ಹೇಗೆ ನೆನ್ಪಿಟ್ಕೊಳ್ಳೋದು ಅನ್ನೋದಕ್ಕೆ ನನ್ನ ಯೂಟ್ಯೂಬ್ ಅಲ್ಲಿ ಒಂದು ಸಪರೇಟ್ ನಾನು ವಿಡಿಯೋನ ಮಾಡಿದ್ದೀನಿ. ಸೊ ವಿಡಿಯೋ ಆನ್ ದಿಸ್, ಪ್ಲೀಸ್ ಗೋ ಥ್ರೂ ದಟ್. ಅಂದ್ರೆ ನಿಮಗೆ ಅದರೊಳಗೆ ಸೊ CET ಆರ್ HMT ಅಂತ ಹೇಳಿ ಒಂದು ಶಾರ್ಟ್ ಕಟ್ ಅನ್ನು ಕೊಟ್ಟು, ಸೊ ನಿಮೋನಿಕ್ಸ್ ಅನ್ನು ಕೊಟ್ಟು, ಐ ಟೋಲ್ಡ್ ಹೌ ಟು ರಿಮೆಂಬರ್ ದೀಸ್ ಅಂತ ಹೇಳಿ. ಅದ್ರಲ್ಲಿ ನಾವ್ ಏನ್ ಮಾಡ್ತೀವಿ, 7 ಟೈಪ್ ಯಾವುದು,
7 ಟೈಪ್ ಜೊತೆಗೆ ಈ ರೀತಿ ಎಕ್ಸಿಯಲ್ ಡಿಸ್ಟೆನ್ಸ್ ಪ್ಯಾರಾಮೀಟರ್ ಏನಿರಬೇಕು ಮತ್ತೆ ಆಂಗಲ್ ಏನಿರಬೇಕು ಅನ್ನೋದನ್ನ ಹೇಗೆ ನೆನ್ಪಿಟ್ಕೊಳ್ಳೋದು ಅನ್ನೋದನ್ನ ಐ ಹ್ಯಾವ್ ಡನ್ ದಟ್. ಯಾಕಂದ್ರೆ ಅದನ್ನ ಇಲ್ಲಿ ಹೇಳೋದಿಲ್ಲ ನಾನು, ಯಾಕಂದ್ರೆ ಇದು ಬೋರ್ಡ್ ಎಕ್ಸಾಮಿಗೆ ಇಲ್ವೇ ಇಲ್ಲ, ನಮ್ಮ ಸಿಲೆಬಸ್ ಗೆ ವಿಲ್ ನೆವರ್ ಆಸ್ಕ್. ಸೊ ಅಲ್ಲಿ ನೆನ್ಪಿಟ್ಕೊಳ್ಳಿ ಅದನ್ನ, ವೆನ್ ಯು ಆರ್ ಫ್ರೀ ಯು ಕ್ಯಾನ್ ಗೋ ಥ್ರೂ ದಟ್. ಸೊ ಇದು ಫಸ್ಟ್ ಎಕ್ಸಾಂಪಲ್. ಸೊ ನೋಡಿ ಇಲ್ಲಿ ಈ ರೀತಿ ಇರ್ತದೆ, 3 ಡೈಮೆನ್ಷನ್ ತೋರಿಸ್ತಾ ಇದ್ದೀನಿ ನಾನು. 3 ಡೈಮೆನ್ಷನ್ ನೋಡಿ, ಆಲ್ಫಾ ಬೀಟಾ ಗಾಮಾ 3 90 ಡಿಗ್ರಿ ಇದೆ, ಇದು 90, ಇದು 90, ಇದು 90. ಸೊ ಎ ಇಸ್ ಈಕ್ವಲ್ ಟು ಬಿ, ಸಿ ಈಕ್ವಲ್ ಟು ಎ, ಅಂದ್ರೆ ಟೋಟಲಿ ಎಲ್ಲಾ ಎಡ್ಜ್ ಲೆಂತ್ ಕೂಡ ಸೇಮ್ ಇದೆ. ಎಲ್ಲಾ ಎಡ್ಜ್ ಲೆಂತ್ ಅಂತ ನಾವು ಕರಿತೀವಿ ಅಷ್ಟು ಕೂಡ ಸೇಮ್ ಇದೆ. ಸೆಕೆಂಡ್ ಒನ್ ಟೆಟ್ರಾಗೋನಲ್. ಇದರಲ್ಲಿ ಎರಡೇ ಟೈಪ್, ಪ್ರಿಮಿಟಿವ್, ಬಿಸಿಸಿ, ಎಫ್ಸಿಸಿ ಇಲ್ಲ ಇದ್ರೊಳಗೆ. ಯಾಕಿಲ್ಲ ರೀಸನ್ ಇಲ್ಲ, ಬಟ್ ಇಲ್ಲ ಅಷ್ಟೇ. ಇದ್ರಲ್ಲಿ ಏನಾಗ್ತದೆ, ಎ ಈಸ್ ಈಕ್ವಲ್ ಟು ಬಿ ಬಟ್ ನಾಟ್ ಈಕ್ವಲ್ ಟು ಸಿ. ನೋಡಿ, ಎ ಈಸ್ ಈಕ್ವಲ್ ಟು ಬಿ ಬಟ್ ನಾಟ್ ಈಕ್ವಲ್ ಟು ಸಿ. ಎಕ್ಸಿಯಲ್ ಆಂಗಲ್ ಆಲ್ ದ 3 is 90 ಡಿಗ್ರಿ. ನೋಡಿ ಈ ರೀತಿ ಇದೆ. ನೋಡಿ ಟೆಟ್ರಾಗೋನಲ್ ಅಂತಂದ್ರೆ ನೋಡಬಹುದು, ಇಲ್ಲಿ ಈ ಒಂದು ಡಿಸ್ಟೆನ್ಸ್ ಮತ್ತೆ ಈ ಡಿಸ್ಟೆನ್ಸ್ ಸೇಮ್ ಇರ್ತದೆ. ಬಟ್ ಈ ಡಿಸ್ಟೆನ್ಸ್ ಏನಿದೆಯಲ್ಲ ನೋಡಿದ ತಕ್ಷಣ ಹೇಳ್ಬೋದು ನಾವು, ಸ್ವಲ್ಪ ಉದ್ದ ಇದೆ ಹೌದಾ, ಈ ಡಿಸ್ಟೆನ್ಸ್ ಏನಿದೆ ಇದು ಡಿಫರೆಂಟ್ ಇದೆ. ಸೊ ಈಸ್ ನಾಟ್ ಈಕ್ವಲ್ ಟು ಸಿ. ಬಟ್ ಬಾಡಿ ಆಂಗಲ್ ಏನಿದೆ, ಎಕ್ಸಿಯಲ್ ಆಂಗಲ್ ಎಲ್ಲ 90 ಇದೆ, ನೋ ಪ್ರಾಬ್ಲಮ್ ಎಟ್ ಆಲ್. ಎಕ್ಸಾಂಪಲ್ ನೋಡಿ, ವೈಟ್ ಟಿನ್ ಅಂತ ಕರಿತೀವಿ ನಾವು. ವೈಟ್ ಟಿನ್ ಅಂತಂದ್ರೆ ಟಿನ್ ನಲ್ಲಿ ಒಂದು ಅಲ್ಲೋಟ್ರೋಪ್ ಅಂತ ಕರಿತೀವಿ ನಾವು. SnO2, CaSO4, calcium sulfate, these are some examples of tetragonal crystal system. Next ಆರ್ಥೋರೋಂಬಿಕ್ ನೋಡಿ, ಆರ್ಥೋರೋಂಬಿಕ್ ಹೇಗಿರ್ತದೆ ಅಂತಂದ್ರೆ ಇದರಲ್ಲಿ 4 ಟೈಪ್ ಇರ್ತದೆ. ಒಂದು ಪ್ರಿಮಿಟಿವ್, ಒಂದು ಬಿಸಿಸಿ, ಎಫ್ಸಿಸಿ ಎಂಡ್ ಸೆಂಟರ್. ನೋಡಿ ಪ್ರಿಮಿಟಿವ್, ಬಿಸಿಸಿ, ಎಫ್ಸಿಸಿ ಎಂಡ್ ಸೆಂಟರ್ 4 ಇರ್ತದೆ. ಇದ್ರಲ್ಲಿ ನೋಡಿ 3 ಈಕ್ವಲ್ ಇಲ್ಲ, ಬಟ್ ಬಾಂಡ್ ಆಂಗಲ್ 3 90. 3 ಎಡ್ಜ್ ಲೆಂತ್ ಈಕ್ವಲ್ ಇಲ್ಲ, 3 ಬಾಂಡ್ ಆಂಗಲ್ 90. ನೋಡಿ ಸ್ಟ್ರಕ್ಚರ್ ನೋಡಿ, ಈ ರೀತಿ ಸ್ಟ್ರಕ್ಚರ್ ನೋಡಿ ಹೇಗಿದೆ. ಸೊ ಇದು ಎ, ಇದು ನೋಡಿ ಸ್ವಲ್ಪ ಉದ್ದ ಆಯ್ತು, ಇದರ ಡಿಸ್ಟೆನ್ಸ್ ಬೇರೆ ಮತ್ತೆ ಇದರ ಡಿಸ್ಟೆನ್ಸ್ ಬೇರೆ, ಹೈಟ್ ಇದರ ಡಿಸ್ಟೆನ್ಸ್ ಬೇರೆ. ಸೊ ಅದಕ್ಕೆ ನಾವು ಇದನ್ನ ಎ ಇಸ್ ನಾಟ್ ಈಕ್ವಲ್ ಟು ಬಿ ಇಸ್ ನಾಟ್ ಈಕ್ವಲ್ ಟು ಸಿ ಅಂತ ಅಂದ್ವಿ. ಸೊ ಇದು ಅಲ್ಫಾ ಬೀಟಾ ಗಾಮಾ 3 90 ಡಿಗ್ರಿನೇ ಇದೆ, ಪ್ರಾಬ್ಲಮ್ ಇಲ್ಲ, 90 ಡಿಗ್ರಿನೇ ಇದೆ. ಓಕೆ, ಎಕ್ಸಾಂಪಲ್ ನೋಡಿ, ರೋಂಬಿಕ್ ಸಲ್ಫರ್ ಇಸ್ ಆಲ್ಸೋ ಅಲ್ಲೋಟ್ರೋಪ್ ಆಫ್ ಸಲ್ಫರ್. ನೆಕ್ಸ್ಟ್ KNO3 ಎಕ್ಸಾಂಪಲ್, ಪೊಟ್ಯಾಷಿಯಂ ನೈಟ್ರೇಟ್ ಇಸ್ ಆಲ್ಸೋ an example for this ಆರ್ಥೋರೋಂಬಿಕ್. ನೆಕ್ಸ್ಟ್ ಹೆಕ್ಸಾಗೋನಲ್ ನೋಡಿ, ಹೆಕ್ಸಾಗೋನಲ್ ಪ್ರಿಮಿಟಿವ್ ಒಂದೇ ಇರೋದು, ಗೊತ್ತಿರಲಿ ಇದರಲ್ಲಿ ಪ್ರಿಮಿಟಿವ್ ಒಂದೇ. ಎ ಬಿ ಇಸ್ ನಾಟ್ ಈಕ್ವಲ್ ಟು ಸಿ, ಬಟ್ ಬಾಂಡ್ ಆಂಗಲ್ ನೋಡಿ ಅಲ್ಫಾ ಬೀಟಾ 90 ಡಿಗ್ರಿ ಇದ್ರೆ ಗಾಮಾ ಏನಿದೆಯಲ್ಲ 120 ಡಿಗ್ರಿ ಇರ್ತದೆ. ಸ್ಟ್ರಕ್ಚರ್ ನೋಡಿ ಕರೆಕ್ಟ್ ಆಗಿ, ಸ್ಟ್ರಕ್ಚರ್ ನೋಡಿ ಇಲ್ಲಿ ರೈಟ್, ಸ್ಟ್ರಕ್ಚರ್ ನೋಡಿ ಮೇಲ್ಗಡೆ ಏನಿದೆ ಇದು 120 ಡಿಗ್ರಿ ಇದೆ. ನೋಡಿ 120 ಡಿಗ್ರಿ ಇದೆ, 120 ಡಿಗ್ರಿ ಇದೆ ಹೌದಾ. ಸೊ ಇಲ್ಲಿ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಎ, ಇಲ್ಲಿ ನೋಡಿ ಹೆಕ್ಸಾಗೋನಲ್ ಎ and B both are same, but C is not same. So hexagonal. Remember, hexagonal ಅಂತ ಅಂದಾಗ ಲೆಟೈಸ್ ಪಾಯಿಂಟ್ಸ್ ಏನಿದೆಯಲ್ಲ ಇಲ್ಲಿ ಕಾಣಿಸ್ತದೆ, ಲೆಟೈಸ್ ಪಾಯಿಂಟ್ಸ್ 12 ಇರ್ತದೆ. 4 ಅಲ್ಲ 8 ಅಲ್ಲ, ಗೊತ್ತಿರಲಿ ಇದು ಸಿಂಪಲ್ ಕ್ಯೂಬ್ ಅಲ್ಲ, 8 ಅಲ್ಲ 12 ಇರ್ತದೆ ಹೌದಾ. ನೋಡಿ ಮೇಲ್ಗಡೆ 6 ಇದೆಯಾ ಹೆಕ್ಸಾಗೋನಲ್ ನೋಡಿ, ಇಲ್ಲೂ 6 ಇದೆಯಾ, ಇಲ್ಲೂ 6 ಬರ್ತದೆ. ಸೊ ಟೋಟಲ್ 12 ಲೆಟೈಸ್ ಪಾಯಿಂಟ್ಸ್ will be there. And graphite is an example for this. Graphite ನೋಡಿ, graphite ಅಲ್ಲಿ hexagonal ring layers attached with the van der Waals force of attraction ಅಂತ ನಾವು ಹೇಳಿದ್ವಲ್ಲ. ಸೊ ಗ್ರಾಫೈಟ್, ZnO, CdS, cadmium sulfide ಇವೆಲ್ಲ ಎಕ್ಸಾಂಪಲ್. ಫಿಫ್ತ್ ಒನ್ ರೋಂಬೋಹೆಡ್ರಲ್ ಟ್ರೈಗೋನಲ್, ಎರಡು ಒಂದೇ, ರೋಂಬೋಹೆಡ್ರಲ್ ಟ್ರೈಗೋನಲ್. ಇದರಲ್ಲಿ ಓನ್ಲಿ ಪ್ರಿಮಿಟಿವ್ ಎ ಈಕ್ವಲ್ ಟು ಬಿ ಈಕ್ವಲ್ ಟು ಸಿ, ಅಲ್ಫಾ ಬೀಟಾ ಈಸ್ ಗಾಮಾ ಬೋತ್ ಆಲ್ ದ ತ್ರೀ ನಾಟ್ ಈಕ್ವಲ್ ಟು 90 ಡಿಗ್ರಿ. ನೋಡಿ ಸ್ಟ್ರಕ್ಚರ್ ನೋಡಿ, ಬಹಳ ಮಜಾ ಇದೆ ಅದು ಹೌದಾ. ಎ ನೋಡಿ, ಎ ಬಿ ಸಿ 3 ಡಿಸ್ಟೆನ್ಸ್ ಸೇಮ್ ಇದೆ, ಎ ಡಿಸ್ಟೆನ್ಸ್, ಬಿ ಡಿಸ್ಟೆನ್ಸ್, ಸಿ ಡಿಸ್ಟೆನ್ಸ್ ಸೇಮ್ ಇರ್ತದೆ. ಬಟ್ ಹೇಗಿದೆ, ಈ ಎ ಅಲ್ಫಾ ಆಂಗಲ್ ಬೇರೆ ಇದೆ, ಬೀಟಾ ಇದು ಬೀಟಾ ಆಗ್ಬೇಕಿದೆ, ಆಕ್ಚುಲಿ ಬೀಟಾ ಆಂಗಲ್ ಬೇರೆ ಇದೆ, ಇದು ಗಾಮಾ ಆಗ್ಬೇಕು, ಗಾಮಾ ಆಂಗಲ್ ಬೇರೆ ಇದೆ ನೋಡಿ. ಸೊ ಇದು ರೋಂಬೋಹೆಡ್ರಲ್ ಟ್ರೈಗೋನಲ್ ಅಂತ ಕರಿತೀವಿ. ಸೊ ಕ್ಯಾಲ್ಸೈಟ್ ಅಂದ್ರೆ CaCO3 ಇರ್ಬೋದು, ಸಿನ್ನಬಾರ್ HGS ಇರ್ಬೋದು, ಇವೆಲ್ಲ ಎಕ್ಸಾಂಪಲ್ ಫಾರ್ ರೋಂಬೋಹೆಡ್ರಲ್ ಟ್ರೈಗೋನಲ್. ರಿಮೆಂಬರ್. ನೆಕ್ಸ್ಟ್ ಮೋನೋಕ್ಲಿನಿಕ್ ನೋಡಿ, ಇಲ್ಲಿ ಎರಡು ಟೈಪ್, ಒಂದು ಪ್ರಿಮಿಟಿವ್, ಇನ್ನೊಂದು ಎಂಡ್ ಸೆಂಟರ್ಡ್. ಪ್ರಿಮಿಟಿವ್ ಅಂದ್ರೆ ಓನ್ಲಿ ಲೆಟೈಸ್ ಪಾಯಿಂಟ್ಸ್ ಇರುವಂತದ್ದು, ಸೊ ಅಂದ್ರೆ ಕಾರ್ನರ್ ಅಲ್ಲಿ. ಎಂಡ್ ಸೆಂಟರ್ಡ್ ಅಂದ್ರೆ ಎಂಡ್ ಸೆಂಟರ್ ಅಲ್ಲಿ ಇರುವಂತದ್ದು, ಅಂದ್ರೆ ಎಡ್ಜ್ ಅಲ್ಲಿ, ಸಾರಿ ಒಂದು ಅಪೋಸಿಟ್ ಒಂದೊಂದು ಪಾಯಿಂಟ್ ಅಲ್ಲಿ ಇರುವಂತದ್ದು. ಎಕ್ಸಿಯಲ್ ಡಿಸ್ಟೆನ್ಸ್ ಮೂರು ಕೂಡ ಎ ಇಸ್ ನಾಟ್ ಈಕ್ವಲ್ ಟು ಬಿ ಇಸ್ ನಾಟ್ ಈಕ್ವಲ್ ಟು ಸಿ. ಎಕ್ಸಿಯಲ್ ಆಂಗಲ್ ನೋಡಿ, ಅಲ್ಫಾ ಬೀಟಾ 90 ಡಿಗ್ರಿ ಇದ್ರೆ, ಅಲ್ಫಾ ಗಾಮಾ 90 ಡಿಗ್ರಿ ಇದ್ರೆ, ಬೀಟಾ 90 ಇಸ್ ನಾಟ್ ಈಕ್ವಲ್ ಟು 90 ಡಿಗ್ರಿ. ನೋಡಿ ಸ್ಟ್ರಕ್ಚರ್ ಇಸ್ ಲೈಕ್ ದಿಸ್, ಎ ಸಿ ಅಂಡ್ ಬಿ ಆಲ್ ದ 3 ಆರ್ ಡಿಫರೆಂಟ್. ಅಲ್ಫಾ ಗಾಮಾ ಇಸ್ 90 ಹೌದಾ, ಅಲ್ಫಾ ಇಸ್ 90, ಬಟ್ ಇದು 90 ಇಲ್ಲ, ನಾಟ್ ಈಕ್ವಲ್ ಟು 90. ಎಷ್ಟು ಅಂತ ಇಲ್ಲ ಪರ್ಟಿಕ್ಯುಲರ್ ಆಗಿ, ಬಟ್ ನಾಟ್ ಈಕ್ವಲ್ ಟು 90. ಎಕ್ಸಾಂಪಲ್ ನೋಡಿ, ಮೋನೋಕ್ಲಿನಿಕ್ ಸಲ್ಫರ್ ಅಂತ ಕರಿತೀವಿ. ಮೋನೋಕ್ಲಿನಿಕ್ ಸಲ್ಫರ್, Na2SO4 10S2 ಅಂದ್ರೆ ಹೈಡ್ರೇಟೆಡ್ ಸೋಡಿಯಂ ಸಲ್ಫೈಡ್. ಸೊ ಇವೆಲ್ಲ ಎಕ್ಸಾಂಪಲ್. ನೆಕ್ಸ್ಟ್ ಟ್ರೈಕ್ಲಿನಿಕ್ ಅಲ್ಲಿ ಪ್ರಿಮಿಟಿವ್ ಒಂದಿದೆ, ಪ್ರಿಮಿಟಿವ್ ಎ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಸಿ, ಸಾರಿ ಎ ಇಸ್ ನಾಟ್ ಈಕ್ವಲ್ ಟು ಬಿ ಇಸ್ ನಾಟ್ ಈಕ್ವಲ್ ಟು ಸಿ ಇರ್ತದೆ. ಇದು 3 ನಾಟ್ ಈಕ್ವಲ್ ಟು 90, ಎಲ್ಲದೂ ನಾಟ್ ಈಕ್ವಲ್. ಸೊ ಎಕ್ಸಾಂಪಲ್ ನೋಡಿ ಟ್ರೈಕ್ಲಿನಿಕ್ ಎಕ್ಸಾಂಪಲ್ ನೋಡಿ, ಇವೆಲ್ಲ ನಾಟ್ ಈಕ್ವಲ್, ಎಲ್ಲದೂ ನಾಟ್ ಈಕ್ವಲ್.
ಸೊ K2CR2O7 ಒಂದು ಸಾರಿ CET ಎಕ್ಸಾಮ್ ಅಲ್ಲಿ ಕೇಳಿದ್ದೆ K2CR2O7 ಅಂತ ಎಕ್ಸಾಂಪಲ್ ಕೊಟ್ಬಿಟ್ಟು ದಿಸ್ ಬಿಲಾಂಗ್ಸ್ ಟು ವಿಚ್ ಕ್ರಿಸ್ಟಲ್ ಸಿಸ್ಟಮ್ ಅಂತ ಕೇಳಿದಿದೆ. ರಿಮೆಂಬರ್, ಇದು ಈಸಿ ಅಲ್ಲ, ಕೇಳಿದವರಿಗೆ ಗೊತ್ತಿರೋದಿಲ್ಲ. ಉಲ್ಟಾ ನಾವು ಇನ್ನೊಂದು ಕ್ವಶನ್ ಕೇಳಿದ್ರೆ ಹೇಳಕ್ ಬರೋದಿಲ್ಲ, ಯಾಕಂದ್ರೆ ಇವೆಲ್ಲ ಬಾಯಟ್ ಮಾಡ್ಬೇಕು ನೀವು ಅಷ್ಟೇ. ದೇರ್ ಇಸ್ ನಥಿಂಗ್ ಲೈಕ್ ಶಾರ್ಟ್ ಟ್ರಿಕ್ ಆರ್ ಶಾರ್ಟ್ ಕಟ್ ಟು ರಿಮೆಂಬರ್ ದಿಸ್. ಯಾವುದು ಎಕ್ಸಾಂಪಲ್ ಹೇಳಿಕತ್ತೀನಿ ನಾನು, ಎಕ್ಸಾಂಪಲ್ ನ. ಬಟ್ ಈ ಬಾಡಿ ಆಂಗಲ್ ಇರ್ಬೋದು, ಅಂದ್ರೆ ಆಂಗಲ್ ಬಿಟ್ವೀನ್ ದ ಎಡ್ಜ್ ಲೆಂತ್ ಅಂಡ್ ಎಡ್ಜ್ ಲೆಂತ್ ಡಿಸ್ಟೆನ್ಸ್ ಇರ್ಬೋದು, ಅದನ್ನ ನೆನ್ಪಿಟ್ಕೊಳ್ಬಹುದು ನಾವು. ವಿ ಹ್ಯಾವ್ ಅ ಟ್ರಿಕ್, ನಾ ಹೇಳಿದಲ್ಲ, ಅದನ್ನ ಫಾಲೋ ಮಾಡಿ ವಿಲ್ ಗೆಟ್ ದಟ್. ಸೊ ಬಟ್ ಎಕ್ಸಾಂಪಲ್ ಅನ್ನು ನೆನ್ಪಿಟ್ಕೊಳ್ಳೋದು ಈಸಿ ಅಲ್ಲ, ಬಟ್ ಪಾಸಿಬಿಲಿಟಿ ಆದರೆ, ಪಾಸಿಬಿಲಿಟಿ ಇದ್ರೆ ಒಂದೊಂದು ಎಕ್ಸಾಂಪಲ್ ಒಂದಕ್ಕೆ ನೆನ್ಪಿಟ್ಕೊಂಡ್ರೆ ಬೆಸ್ಟ್ ಅಂತ ಅಷ್ಟೇ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್. ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.